ಹಲೋ ಮೈ ಡಿಯರ್ ಯೂಟ್ಯೂಬ್ ಫ್ಯಾಮಿಲಿ, ವೆಲ್ಕಮ್ ಬ್ಯಾಕ್ ಟು ನೀತಾ ಟಾರೋ ರೀಡಿಂಗ್. ಇವತ್ತು ನಾನು ಯಾವ ವಿಚಾರದ ಬಗ್ಗೆ ರೀಡಿಂಗ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ನಿಮ್ಮ ಎನರ್ಜಿ ಯಾವ ರೀತಿ ಇದೆ ಅನ್ನೋದೇ ಇವತ್ತಿನ ರೀಡಿಂಗ್ ಆಗಿರುತ್ತೆ. ನಿಮ್ಮ ಎನರ್ಜಿ ಅಂದರೆ ನಿಮಗೆ ಯಾವುದು ಹುಷಾರಿಲ್ಲ ಇರ್ಬೋದು, ಅಥವಾ ಕೆಲಸಗಳ ಕಾರ್ಯಗಳಾಗದೇ ಇರಬಹುದು, ಏನೇ ಇರಬಹುದು. ಇದಕ್ಕೆ ನಿಮ್ಮ ಎನರ್ಜಿ, ನಿಮ್ಮ ಶಕ್ತಿ ಹೇಗಿದೆ ಅನ್ನೋದೇ ಇವತ್ತಿನ ರೀಡಿಂಗ್ ಆಗಿರುತ್ತೆ. ಎಂದಿನಂತೆ 3 ಕಾರ್ಡ್ಗಳನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀನಿ. 3 ಕಾರ್ಡ್ಗಳ ಮೇಲೆ 3 ಸ್ಟೋನ್ಗಳನ್ನು ಕೂಡ ಇಡ್ತೀನಿ. ಹಾಗೆ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ವಿಡಿಯೋ ನೋಡ್ತಾ ಇದ್ರಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಯಾರಿಗೆಲ್ಲ ಇಂಡಿವಿಜುವಲ್ ಪರ್ಸನಲ್ ಟಾರೋಡಿಂಗ್ ಸೆಷನ್ ಬೇಕು ಅನ್ನೋದಾದ್ರೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರುವಂತಹ ನಂಬರ್ಗೆ ಕಾಲ್ ಮಾಡಿ ಮುಂಚಿತವಾಗಿ ಅಪಾಯಿಂಟ್ಮೆಂಟ್ ತಗೊಳ್ಳಿ. ನಿಮ್ಮ ಎನರ್ಜಿ ಯಾವ ರೀತಿ ಇದೆ ಅನ್ನೋದೇ ಇವತ್ತಿನ ರೀಡಿಂಗ್ ಆಗಿರುತ್ತೆ ಅಂತ ಹೇಳಬಹುದು. ಎಂದಿನಂತೆ 3 ಕಾರ್ಡ್ಗಳ ಮೇಲೆ 3 ಸ್ಟೋನ್ಗಳನ್ನ ಇಟ್ಟಿದ್ದೀನಿ. ಸಪೋಸ್ ನಿಮ್ಮ ಮನೆಯಲ್ಲಿ ಕಿರಿಕಿರಿ ನಡೀತಾ ಇರ್ಬೋದು, ನಿಮ್ಮ ಮನೆಯಲ್ಲಿ ಜಗಳಗಳು ನಡೀತಾ ಇರ್ಬೋದು, ಪದೇ ಪದೇ ಅದೇ ರಿಪೀಟ್ ಆಗ್ತಾ ಇರಬಹುದು. ಹಾಗೆ ಕೆಲವು ವಿಚಾರಗಳಲ್ಲಿ ಎಲ್ಲ ಅರ್ಧಂಬರ್ಧ ಕೆಲಸಗಳಾಗುವಂಥದ್ದು, ಈ ರೀತಿ ಎಲ್ಲ ಆಗ್ತಾ ಇದ್ರೆ ನಿಮ್ಮ ಎನರ್ಜಿಯಲ್ಲಿ ಏನು ವ್ಯತ್ಯಾಸ ಕಾಣ್ತಾ ಇದೆ, ಅಥವಾ ನಿಮ್ಮ ಲೈಫ್ ಸ್ಟೈಲ್ ಯಾವ ರೀತಿ ಇದೆ ಅನ್ನೋದೇ ಇವತ್ತಿನ ರೀಡಿಂಗ್ ಆಗಿರುತ್ತೆ ಅಂತ ಹೇಳಬಹುದು. ಎಂದಿನಂತೆ 3 ಕಾರ್ಡ್ಗಳನ್ನ ಇಟ್ಟಿದ್ದೀನಿ. ನೀವು ನಂಬುವ ದೈವ ದೇವರ ಹೆಸರು ಏನಿದೆಯಲ್ಲ, ಆ ಹೆಸರನ್ನ 3 ಬಾರಿ ಹೇಳ್ತಾ ಈ ಒಂದು ರೀಡಿಂಗ್ನ ನೀವು ನೋಡ್ಬೇಕಾಗತ್ತೆ. ನಿಮ್ಮ ಎನರ್ಜಿ ಯಾವ ರೀತಿ ಇದೆ ಅನ್ನೋದೇ ಇವತ್ತಿನ ರೀಡಿಂಗ್ ಆಗಿರುತ್ತೆ. ಓಕೆ, ಐ ಹೋಪ್ ಒಂದು ಕಾರ್ಡ್ನ ನೀವು ಸೆಲೆಕ್ಟ್ ಮಾಡ್ಕೊಂಡಿದ್ದೀರಾ ಅಂತ ಹೇಳಿ. ಯಾರೆಲ್ಲ ಮೊದಲನೆಯ ಕಾರ್ಡ್ ಸೆಲೆಕ್ಟ್ ಮಾಡ್ಕೊಂಡ್ರಿ, ಈ ಸ್ಟೋನ್ ಇರುವಂತಹ ಕಾರ್ಡ್ ಸೆಲೆಕ್ಟ್ ಮಾಡ್ಕೊಂಡ್ರಿ, ಅವರ ರೀಡಿಂಗ್ ನೋಡೋಣ ನಿಮ್ಮ ಎನರ್ಜಿ ಏನಾಗಿದೆ ಅಂತ ಹೇಳಿ. ಓಕೆ, ಸಪೋಸ್ ಏನೇ ಕಿರಿಕಿರಿ ಆಗಿರಬಹುದು, ಏನೇ ಲೈಫಲ್ಲಿ ಏರುಪೇರುಗಳು ನಡೀತಾ ಇರಬಹುದು, ಇದಕ್ಕೆ ನಿಮ್ಮ ಎನರ್ಜಿ ಯಾವ ರೀತಿ ಇದೆ, ನಿಮ್ಮಲ್ಲಿ ಶಕ್ತಿ ಯಾವ ರೀತಿ ಇದೆ, ಯಾವುದಾದ್ರೂ ದುಷ್ಟ ಶಕ್ತಿಗಳಿದೆಯಾ. ಓಕೆ, ಇಲ್ಲಿ ಸಾಕಷ್ಟು ಜನರ ಲೈಫ್ನಲ್ಲಿ ಬೆನ್ನಿಗೆ ಚೂರಿ ಹಾಕಿದಂತಹ ವ್ಯವಸ್ಥೆಯಲ್ಲಿ ಇದ್ದೀರಿ ಅಂತ ಹೇಳಬಹುದು. ಇಲ್ಲಿ ಕೆಲವ್ರ ಲೈಫಲ್ಲಿ ನೀವು ಈ ಹಿಂದೆ ತುಂಬ ಚೆನ್ನಾಗಿ ಇದ್ದಂತಹ ವ್ಯಕ್ತಿ, ಬಟ್ ಈಗ ನಿಮ್ಮ ಎನರ್ಜಿ ತುಂಬಾ ಲೋ ಲೆವೆಲಲ್ಲಿ ಇದೆ ಅಂತ ಹೇಳ್ಬೋದು. ಪ್ರೆಸೆಂಟ್ ಎನರ್ಜಿ ಅಂತೂ ಒಂದು ಡಿಪ್ರೆಷನ್ ಲೆವೆಲ್ ರೀತಿ ಇದೆ ಅಂತ ಹೇಳ್ಬೋದು. ಇನ್ನು ಕೆಲವರ ಇದರಲ್ಲಿ ಒಂದು ರೀತಿ ಬೆಡ್ ರಿಡನ್ ಆದವ್ರ ಥರ, ನಾನು ಹಾಸಿಗೆ ಕಟ್ಬಿಟ್ಟಿದ್ದೀನಿ ಏನೋ ಅನ್ನುವ ರೀತಿ, ತುಂಬ ಏಜ್ ತುಂಬ ಚಿಕ್ಕ ಏಜ್ ಆಗಿದ್ರು ಕೂಡ, ಅಥವಾ ಏನೂ ಇಲ್ಲ ಅಲ್ಲಿ, ಏನು ಆರೋಗ್ಯದ ಸಮಸ್ಯೆನೇ ಇಲ್ಲ ಅಂತ ಹೇಳಿದ್ರು, ಸುಮ್ಮನೆ ಮಲ್ಗೋದು, ಎದ್ದೊಳೋದು, ಚಿಂತೆ ಮಾಡೋದು, ಕೂರೋದು, ಇದೇ ರೀತಿ ಹಳೆ ವಿಚಾರಗಳನ್ನು, ಯಾರೋ ನಿಮಗೆ ಮೋಸ ಮಾಡಿದಂಥದ್ದನ್ನು ಅಥವಾ ನಿಮ್ಮ ಬೆನ್ನ ಹಿಂದೆ ಮಾತಾಡಿದಂಥದ್ದನ್ನು ನೀವು ಪದೇ ಪದೇ ಅದನ್ನು ಮೆಲುಕು ಹಾಕೋದು, ತುಂಬ ಸ್ಟ್ರೆಸ್ ಆಂಗ್ಸೈಟಿಗೊಳಗಾಗುವಂಥದ್ದು, ಈ ರೀತಿ ಎಲ್ಲ ನಿಮಗೆ ನೀವೇ ನಿಮ್ಮ ಆರಾನ, ನಿಮ್ಮ ಎನರ್ಜಿನ ಬ್ಲಾಕ್ ಮಾಡ್ಕೊಳ್ತಾ ಇದ್ದೀರಿ. ಈ ವ್ಯಕ್ತಿ ಯಾವ ರೀತಿ ಇದ್ದಾರೆ ಅದೇ ರೀತಿ ನಿಮಗೆ ಸಾಕಷ್ಟು ವಿಚಾರಗಳು ನಿಮ್ಮ ನಿಮ್ಮ ಮನಸ್ಸನ್ನ ಕೆಡಿಸ್ತಾ ಇದೆ. ಆ ಪಾಸ್ಟ್ ವಿಚಾರಗಳು ನಿಮ್ಮ ಮನಸ್ಸನ್ನ ಕೆಡಿಸ್ತಾ ಇದೆ ಅಂತ ಹೇಳಬಹುದು. ಸೊ ಇಲ್ಲಿ ಏನೇ ಆಗಿರ್ಬೋದು, ಏನೇ ಸಮಸ್ಯೆ ಇರಬಹುದು, ಇಲ್ಲಿ ಲವರ್ಸ್ ಕಾರ್ಡ್ ಬಂದಿರೋದ್ರಿಂದ ಯಾವುದೇ ಒಂದು ಸಮಸ್ಯೆ ಇರಲಿ, ಭಗವಂತ ನಿಮ್ಮನ್ನ ಬಿಗಿಯಾಗಿ ಹಿಡಿದು ನಡೆಸ್ತಾ ಇದ್ದಾನೆ. ಎಲ್ಲೂ ಕೂಡ ನಿಮಗೆ ಮೋಸ ಆಗದಂತೆ ಇದು ಮಾಡ್ತಾ ಇದ್ದಾನೆ, ಅಂದರೆ ಮುಂದೆ ಕರ್ಕೊಂಡು ಹೋಗ್ತಾ ಇದ್ದಾನೆ. ಆದರೂ ಕೂಡ ನಿಮಗೆ ಇಲ್ಲಿ ಏನಾಗ್ತಾ ಇದೆ, ಒಂದಷ್ಟು ಆಂಗ್ಸೈಟಿಗೊಳಗಾಗಿರುವಂಥದ್ದು, ಡಿಪ್ರೆಷನ್ಗೊಳಗಾಗಿರುವಂಥದ್ದು, ನನಗೆ ಯಾರು ಇಲ್ವೇನೋ ಅನ್ನುವ ಭಾವಗಳು ನಿಮ್ಮಲ್ಲಿ ಮೂಡ್ತಾ ಇದೆ ಅಂತಲೇ ಹೇಳಬಹುದು. ಇಲ್ಲಿ ಕಪ್ಸ್ ಬಂದಿರೋದ್ರಿಂದ ದಯವಿಟ್ಟು ನಿಮ್ಮ ಎಮೋಷನ್ನ ಅಥವಾ ನಿಮ್ಮ ಸಿಟ್ಟನ್ನಾಗಿರ್ಬೋದು, ಏನೇ ಆಗಿರ್ಬೋದು, ಒಂದು ತಾಳ್ಮೆಯ ರೂಪಕ್ಕೆ ನೀವು ತಗೊಳ್ಬೇಕಾಗತ್ತೆ. ನೀವು ಯಾರ ಬಗ್ಗೆ ಏನೇ ಸಿಟ್ಟಿರ್ಬೋದು, ಏನೇ ವಿಕೋಪಕ್ಕೆ ಹೋಗಿರ್ಬೋದು, ಏನೇ ಇರ್ಬೋದು. ಬಿಕಾಸ್ ಯಾಕೆ ನಾನು ತಾಳ್ಮೆಯಿಂದ ಇರಿ ಅಂತ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ನಿಮ್ಮ ಟೈಮ್ ಕೂಡ ಸರಿ ಇಲ್ಲ. ಇದೊಂದು ಗ್ರಹಣದ ರೀತಿಯಲ್ಲಿ ಆವರಿಸ್ಕೊಂಡಿದೆ. ಹಾಗೆ ನಿಮ್ಮ ಮತ್ತು ಕೆಲವು ವ್ಯಕ್ತಿಗಳ ಮಧ್ಯದಲ್ಲಿ ತಂದಿಟ್ಟು ತಮಾಷೆ ನೋಡುವಂತಹ ಜನಗಳು ಕೂಡ ನಿಮ್ಮನ್ನು ಎದುರು ನೋಡ್ತಾ ಇದ್ದಾರೆ. ನೀವು ಜೋರಾಗಿ ಕೂಗಾಡುವಂಥದ್ದಾಗಿರ್ಬೋದು, ಅಥವಾ ನೀವು ಸ್ಟ್ರೆಸ್ನಲ್ಲಿರುವಂಥದ್ದು ಆಗಿರ್ಬೋದು, ಅದನ್ನು ನೋಡಿ ಎಂಜಾಯ್ ಮಾಡುವಂಥದ್ದು, ಅಥವಾ ನಿಮ್ಮ ಮತ್ತು ಬೇರೆ ವ್ಯಕ್ತಿಯ ನಡುವಿನ ಜಗಳಗಳು ಆಗುವಂಥದ್ದು, ಈ ರೀತಿ ಎಲ್ಲ ಬೇರೆ ಕೆಲವು ವ್ಯಕ್ತಿಗಳು ನೋಡಿ ಸಂತೋಷ ಪಡುವಂಥವ್ರು ವೇಟ್ ಮಾಡ್ತಾ ಇದ್ದಾರೆ. ಸೊ ನಾನು ಅದಕ್ಕೆ ಹೇಳಿದೆ, ನಿಮಗೆ ಯಾರು ಏನೇ ಮೋಸ ಮಾಡಿದ್ರು ಕೂಡ ಒಬ್ಬ ಭಗವಂತ ಕಾಯ್ತಾ ಇದ್ದಾನೆ, ನಿಮ್ಮ ಫ್ಯಾಮಿಲಿನ ಕಾಯ್ತಾ ಇದ್ದಾನೆ, ನಿಮ್ಮ ಸಂಬಂಧಗಳನ್ನು ಕಾಯ್ತಾ ಇದ್ದಾನೆ. ನೀವು ಇಲ್ಲಿ ಏನು ಮಾಡ್ತಿದ್ದೀರಿ, ನಿಮ್ಮ ಎಮೋಷನ್ಸ್ಗಳನ್ನ ಕಟ್ ಹಾಕ್ಕೊಳ್ಳೋದಿರಾ. ಕೆಲವು ಟೈಮು ಅದನ್ನು ಟ್ರಿಗರ್ ಆಗಿ ಹೇಳೋದ್ರಿಂದ, ಹೇಳಿ
ದೂರಂತೂ ಆಗಲ್ಲ. ನೀವು ಹೇಳಿ ನಿಮ್ಮ ಮನಸ್ಸನ್ನ ನೀವೇ ಕೆಡಿಸ್ಕೊಳ್ತಿದ್ದೀರಿ ಅಂತ ಹೇಳಿ ತೋರಿಸ್ತಾ ಇದೆ. ಆ ರೀತಿ ಎಕ್ಸ್ಪೆಕ್ಟೇಷನ್ಸ್ ಕೂಡ ನಿಮ್ಗೆ ಆಗದೆ ಇರುವಂತಹ ವ್ಯಕ್ತಿಗಳು ಕಾಯ್ತಾ ಇದ್ದಾರೆ. ಬಟ್ ನೋಡೋದಕ್ಕೆ ತುಂಬಾ ನಿಯತ್ತಿನ ರೀತಿಯಲ್ಲಿ ಕಾಣಿಸ್ಕೊಳ್ತಾರೆ. ಆದರೆ ನೀವು ಅಂತ ವ್ಯಕ್ತಿಗಳಿಗೆ ಯಾವುದೇ ಕಾರಣಕ್ಕೂ ನಂಬಬೇಡಿ. ನಂಬಿ ನಿಮ್ಮ ವಿಚಾರಗಳು, ನಿಮ್ಮ ಪರ್ಸನ್ ವಿಚಾರಗಳು, ಅಥವಾ ನಿಮ್ಮ ವ್ಯವಹಾರಗಳ ವಿಚಾರಗಳು, ಅಥವಾ ನಿಮ್ಮ ಮುಂದಿನ ನಡೆಯ ವಿಚಾರಗಳು, ಇದನ್ಯಾವುದು ದಯವಿಟ್ಟು ಹೇಳದಿರ ಒಂದಷ್ಟು ಗಟ್ಟಿ ಮನಸ್ಸು ಮಾಡಿಕೊಂಡು ನೀವು ತಾಳ್ಮೆಯಿಂದ ಇರಬೇಕಾಗತ್ತೆ. ಯಾಕೆ ಅಂದ್ರೆ ನಿಮ್ಮ ಸಮಯ ಸರಿ ಇಲ್ಲ. ನಿಮ್ಮ ಸಮಯ ಸರಿ ಇಲ್ಲ, ನಿಮ್ಮ ಎನರ್ಜಿನ ನೀವೇ ಹಾಳು ಮಾಡ್ಕೊಳ್ತಿದ್ದೀರಿ. ಪದೇ 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 ಒಬ್ಬ ಮನುಷ್ಯ ಎಷ್ಟರ ಮಟ್ಟಿಗೆ ಯೋಚನೆ ಮಾಡಬೇಕು, ಆಗೋಗಿರೋದು ಎಷ್ಟರ ಮಟ್ಟಿಗೆ ಯೋಚನೆ ಆ ಯೋಚನೆಯಿಂದ ನೀವೇನ್ ಮಾಡೋದಕ್ಕೆ ಸಾಧ್ಯ? ಏನೂ ಇಲ್ಲಲ್ಲ. ಯಾಕೆ ಸುಮ್ಮನೆ ಯೋಚನೆ ಮಾಡ್ತೀರಿ? ನೀವೇ ಯೋಚನೆ ಮಾಡಿ. ಇವತ್ತು ಬೆಳಗ್ಗೆಯಿಂದ ಸಂಜೆವರೆಗೂ ನೀವು ನಿಮ್ಮ ಬಗ್ಗೆ ನೀವೇ, ನಿಮ್ಮ ಆರೋಗ್ಯದ ಬಗ್ಗೆ, ನಿಮ್ಮ ಹೇರ್ಸ್ ಬಗ್ಗೆ, ನಿಮ್ಮ ನೇಲ್ಸ್ ಬಗ್ಗೆ, ನಿಮ್ಮ ಕೈ ಬಗ್ಗೆ, ನಿಮ್ಮ ಕಾಲ್ ಬಗ್ಗೆ, ನಿಮ್ಮ ಮನೆಯ ಬಗ್ಗೆ, ನಿಮ್ಮ ಮನೆಯ ಸ್ವಚ್ಛತೆ ಬಗ್ಗೆ, ಅಥವಾ ಮಕ್ಕಳ ಬಗ್ಗೆ, ನಿಮ್ಮ ಬಗ್ಗೆ ನೀವು ಎಷ್ಟು ಯೋಚನೆ ಮಾಡಿದ್ರಿ? ಇಲ್ಲ ಅಲ್ಲ. ನೀವು ಬೇರೆಯವ್ರ ಬಗ್ಗೆ ಅಥವಾ ಪಾಸ್ಟ್ ಬಗ್ಗೆ ಕೊರ್ಗಿ ತುಂಬಾ ಯೋಚನೆ ತಗೊಂಡು ನಿಮ್ಮ ಆರನ್ನೇ ಬ್ಲಾಕ್ ಮಾಡ್ಕೊಳ್ತಾ ಇದ್ದೀರಿ. ನಿಮ್ಮ ಆರಗೆ ನೀವು ಎಷ್ಟೇ ಪೂಜೆ ಮಾಡಿದ್ರು, ಪುನಸ್ಕಾರಗಳು ಮಾಡಿದ್ರು, ಅದು ಬೇಗ ಹತ್ರ ಸೇರದೇ ಇರುವಾಗ ಮಾಡ್ಕೊಳ್ತಿದ್ದೀರಿ. ಯಾವಾಗ ಮನುಷ್ಯ ತುಂಬಾ ಯೋಚನೆ ಮಾಡ್ತಾನೋ ಆಗ ಅವನು ಭಾವನೆಗಳನ್ನ ಸತ್ತಂತೆ ಇಟ್ಕೊಂಡಿರ್ತಾನೆ ಅಂತ ಹೇಳ್ತಾರೆ. ಆ ಭಾವನೆ ಅಂದ್ರೆ ಓಡಾಡಬೇಕು, ಖುಷಿಯಾಗಿರ್ಬೇಕು, ಸಂತೋಷವಾಗಿರ್ಬೇಕು, ಈ ರೀತಿಯ ಭಾವನೆಗಳೆಲ್ಲ ಏನಿದೆಯಲ್ಲ ಅದನ್ನ ನಿಮಗೆ ನೀವೇ ಕಟ್ಟಾಕೊಂಡು ಸಾಯಿಸ್ತಾ ಇದ್ರಿ. ಅದನ್ನ ಯಾವುದೋ ಹಳೆ ವಿಚಾರ ನಡೀತು, ಹೌದು, ಯಾವುದೋ ಒಂದು ಮನಸ್ಸಿಗೆ ನೋವಾಗುವಂತ ಬೇಸರವಾದಂತ ವಿಚಾರ ನಡೆದಿದೆ. ಯಾಕೆ ದಿನ ಕಳಿಯೋದೇ ಇಲ್ವಾ? ಒಳ್ಳೆ ದಿನಗಳು ಬರೋದೇ ಇಲ್ವಾ? ನೀವು ಈ ರೀತಿ ಇರೋದನ್ನೇ ಬೇರೆಯವರು ಎಕ್ಸ್ಪೆಕ್ಟೇಷನ್ ಮಾಡ್ತಾ ಇದ್ದಾರೆ. ನೋಡೋದಕ್ಕೆ ಹಿತವಾಗಿ ಕಾಣ್ತಾ ಇದ್ದಾರೆ ನಿಮ್ಗೆ, ಬಟ್ ಆದ್ರೆ ಬೇರೆಯವರು ಎಕ್ಸ್ಪೆಕ್ಟೇಷನ್ ಮಾಡ್ತಾ ಇದ್ದಾರೆ ನೀವು ಹಾಳಾಗ್ಲಿ, ಅಥವಾ ನೀವು ಕೊರಗ್ಲಿ, ನೀವು ಇದ್ದು ಸತ್ತಂತಾಗ್ಲಿ. ಆ ರೀತಿ ಬೇರೆಯವ್ರು ಮಾಡ್ತಿದ್ದಾರೆ. ಅದೇ ನಿಮ್ಮ ಶತ್ರುಗಳೇ ಆಗಿರಬಹುದು. ನಿಮ್ಮ ಭಾವನೆಗಳ ನಡುವೆ ಆಟಾಡ್ತಾ ಇದ್ದಾರೆ ಅಂತಾನೆ ಹೇಳ್ಬೋದು. ಹಾಗೆ ಇಲ್ಲಿ ಒಂದಷ್ಟು ದಿನ, ಕೆಲವು 4 ವಾರಗಳಾಗಿರ್ಬೋದು, 4 ತಿಂಗಳುಗಳ ಕಾಲಗಳಾಗಿರ್ಬೋದು, ನಿಮ್ಮ ಸಮಯ ಸರಿ ಇರದೇ ಇರುವ ಕಾರಣ ಮೌನವಾಗಿರೋದು ಎಷ್ಟು ಉತ್ತಮ ಅಂತ ಹೇಳಿದ್ರೆ, ಯಾಕೆಂದ್ರೆ ಯಾರು ಏನೇ ಮಾಡಿರ್ಲಿ ನಿಮ್ಮ ಲೈಫಲ್ಲಿ, ಯಾರು ಏನೇ ಹೇಳಿರ್ಲಿ, ಪಾಸ್ಟಲ್ಲಿ ಅದೇನೇ ಆಗಿರ್ಲಿ, ಭಗವಂತನೇ ನಿಮ್ಮ ಜೊತೆ ನಿಂತ್ಕೊಂಡು ಮುಂದೆ ದಾರಿ ಸಾಗಿಸ್ತಾ ಇದ್ದಾನೆ. ಇಲ್ಲಿ ಪೇಜ್ ಆಫ್ ಪೆಂಟಿಕಲ್ಸ್ ಬಂದಿರೋದ್ರಿಂದ ನೀವು ನಿಮ್ಮ ಆರನ್ನ ಯಾವ ರೀತಿ ಬ್ಲಾಕ್ ಮಾಡ್ಕೊಳ್ತಾ ಇದ್ದೀರಾ ಅಂತ ಹೇಳಿದ್ರೆ, ಬರುವ ಒಳ್ಳೆ ಅವಕಾಶಗಳು, ನೀವು ಕೆಟ್ಟದಾಗಿ ಯೋಚನೆ ಮಾಡುವುದು, ನಿಮ್ಮ ಲೈಫ್ ಸ್ಟೈಲ್ ಸರಿ ಇರದೇ ಇರುವ ಕಾರಣ, ನಿಮ್ಮ ಎನರ್ಜಿನ ಸರಿ ಇಟ್ಕೊಳ್ದೇ ಇರುವ ಕಾರಣ, ನೀವು ಬರುವಂತ ಒಳ್ಳೆ ಆಪರ್ಚುನಿಟೀಸ್ಗಳನ್ನ ನೀವು ಹಾಳು ಮಾಡ್ಕೊಳ್ತಾ ಇದ್ದೀರಿ ಅಂತ ಹೇಳಿ ತೋರಿಸ್ತಾ ಇದೆ. ಹಾಗೆ ಇಲ್ಲಿ ಯಾರಾದ್ರೂ ನಿಮಗೆ ಮೋಸ ಮಾಡಿ ಬಿಟ್ಟು ಹೋಗಿದ್ರೆ, ಅಥವಾ ನಿಮ್ಮ ಬಗ್ಗೆ ಏನಾದ್ರೂ ಇಲ್ಲ ಸಲ್ಲದ ಅಪವಾದಗಳು, ಆರೋಪಗಳು ಹೊರಿಸಿದ್ರೆ, ಹಾಗೆ ನಿಮ್ಮನ್ನ ಯಥಾವತ್ ತುಂಬಾನೇ ನೀವು ಸೈಲೆಂಟ್ ಆಗಿದ್ರು ಕೂಡ ಆ ವ್ಯಕ್ತಿಗಳು ನಿಮ್ಮನ್ನ ತುಂಬಾ ಕಿರಿಕಿರಿ ಮಾಡ್ತಾ ಇದ್ರೆ, ಅಕ್ಕಪಕ್ಕದವ್ರು ಇರ್ಬೋದು, ನೈವರ್ಸ್ ಇರ್ಬೋದು, ಯಾರೇ ಇರಬಹುದು, ಮಾಡ್ತಾ ಇದ್ರು ಕೂಡ ಇಲ್ಲಿ ಜಸ್ಟಿಸ್ ಕಾರ್ಡ್ ನಿಮ್ ಕಡೆ ಬಂದಿರೋದ್ರಿಂದ ದಯವಿಟ್ಟು ಕರ್ಮಕ್ಕೆ ನೀವು ಬಿಟ್ಕೊಡ್ಬೇಕಾಗತ್ತೆ. ಕರ್ಮಕ್ಕೆ ಹೆಂಗೆ ಬಿಟ್ಕೊಡೋದು ಮೇಡಮ್? ಕರ್ಮ ಯಾವಾಗ ಕೆಲಸ ಮಾಡುತ್ತೆ? ಆ ಕರ್ಮ ಕೆಲಸ ಮಾಡೋವರೆಗೂ ನಮ್ಗೆ ಗೊತ್ತಾಗತ್ತಾ ಅದು ಇದು ಅಂತ ಸಾಕಷ್ಟು ಪ್ರಶ್ನೆಗಳನ್ನ ಹಾಕೊಳ್ತೀರಿ. ಖಂಡಿತವಾಗ್ಲೂ ನೀವು ಕರ್ಮಕ್ಕೆ ಬಿಟ್ಟು ಮೌನವಾಗಿ ಸುಮ್ಮನೆ ಇದ್ದು ಬಿಡಿ. ದೇವ್ರು ನೋಡ್ಕೊಳ್ತಾನೆ ಅಂತ ಹೇಳಿ ಸುಮ್ಮನೆ ಇದ್ದು ಬಿಡಿ. ಜಸ್ಟಿಸ್ ನಿಮ್ ಕಡೆ ಬಂದಿರೋದ್ರಿಂದ ಆ ವ್ಯಕ್ತಿ ಯಾರೇ ನಿಮ್ಗೆ ಏನೇ ಇದು ಮಾಡಿದ್ರು ಅವರು ಕೂಡ ಅದೇ ರೀತಿಯಲ್ಲಿ ಅನುಭವಿಸ್ತಾರೆ. ಓಕೆ, ಅವ್ರಿಗೂ ಕೂಡ ಆ ನೋವು ಅನ್ನೋದು ತಗಲತ್ತೆ. ದಯವಿಟ್ಟು ಅವ್ರು ಆ ರೀತಿ ಮಾಡಿದ್ರು ನಾವು ಅದೇ ರೀತಿ ಇರಬೇಕು ಅನ್ನುವ ಭಾವನೆನ ತೆಗೆದು ಬಿಟ್ಟಾಕಿ. ಯಾಕೆಂದ್ರೆ ಒಳ್ಳೊಳ್ಳೆ ಆಪರ್ಚುನಿಟೀಸ್, ನೀವು ಪಾಸಿಟಿವ್ ಥಿಂಕ್ ಮಾಡಿದಾಗ ಒಳ್ಳೊಳ್ಳೆ ಆಪರ್ಚುನಿಟೀಸ್ಗಳು ನಿಮ್ಮ ಲೈಫಲ್ಲಿ ಬರುವಂಥದ್ದಿದೆ ಅಂತ ಹೇಳ್ಬೋದು. ಇಲ್ಲಿ 9 ಆಫ್ ಪೆಂಟಿಕಲ್ಸ್ ಬರ್ತಾ ಇರೋದ್ರಿಂದ ನಾನು ಹೇಳಿದೆ ಅಲ್ಲ, ನೀವು ಯಾರು ಏನೇ ಮಾಡಿರ್ಲಿ ಈ ಹಿಂದೆ, ಅಥವಾ ಏನೇ ಸನ್ನಿವೇಶ ಇರಲಿ, ಏನೇ ಆಗಿರಬಹುದು, ಅದು ನೀವು ಒಂದಷ್ಟು ಸಮಯ ಸುಮ್ಮನೆ ಇರಬೇಕಾಗತ್ತೆ. ಎಲ್ಲರನ್ನೂ ಗ್ರ್ಯಾಟಿಟ್ಯೂಡ್ ಭಾವದಿಂದ ಕಾಣಬೇಕಾಗತ್ತೆ. ಎಲ್ಲರನ್ನೂ ಕ್ಷಮಿಸ್ಬಿಡಿ. ನಿಮ್ಗೆ ಅವಮಾನ ಮಾಡಿದ್ರ ಆಯ್ತು, ಒಳ್ಳೇದಾಯ್ತು. ಏನ್ ಮಾಡ್ಕೊಳ್ಳೋದಕ್ಕಾಗತ್ತೆ? ನಿಮ್ಗೆ ಅವಮಾನ ಮಾಡಿ ಏನ್ ಮಾಡ್ಕೊಳ್ಳೋದಕ್ಕಾಗತ್ತೆ? ನಿಮ್ಮ ವ್ಯಕ್ತಿತ್ವನ ಯಾವತ್ತೂ ಯಾರು ಮುರಿಯೋದಕ್ಕೆ ಸಾಧ್ಯ ಇಲ್ಲ. ಓಕೆ, ಯಾರು ಯಾವುದೇ ಕಾರಣಕ್ಕೂ ನೋಡಿ, ನಿಮ್ಮ ಹೆಸರು ಏನೇ ಇರ್ಬೋದು, ನೀವು ಎಷ್ಟೇ ಹೆಸರು ಮಾಡಿರ್ಬೋದು, ಎಷ್ಟೇ ಕೀರ್ತಿ ಮಾಡಿರ್ಬೋದು, ಇಲ್ಲ ಹೆಸರೇ ಮಾಡಿಲ್ಲ ಅಂತ ಹೇಳಿರ್ಬೋದು, ನಿಮ್ಮಲ್ಲಿ ಒಂದು ಒಳ್ಳೆಯ ಗುಣ ಇತ್ತು ಅಂತ ಹೇಳಿದ್ರೆ, ಎದುರು ನೋಡ್ತಾ ಇರೋ ಅಪೋಸಿಟ್ ವ್ಯಕ್ತಿ ಏನಿದೆಯಲ್ಲ, ಯಾರು ಏನೇ ಹೇಳ್ಕೊಟ್ರು, ನಿಮ್ಗೆ ಅವಮಾನ ಮಾಡಿದ್ರು, ನೀವೇನೇ ಮಾಡಿದ್ರು,
ನೀವು ಸೈಲೆಂಟ್ ಆಗಿದ್ದಾಗ ನಿಮ್ಮ ವ್ಯಕ್ತಿತ್ವ ಆ ಯೂನಿವರ್ಸೇ ಅವ್ರಿಗೆ ತೋರಿಸ್ಕೊಡುತ್ತೆ. ಯಾರನ್ನೇ ನೀವು ಬೇಕಾದ್ರೆ ನೋಡಿ, ಯಾರ ಬಗ್ಗೆ ಯಾರೇ ಒಳ್ಳೆಯವ್ರ ಬಗ್ಗೆ ನೀವು ನಿಮ್ಮ ಹತ್ರ ಬಂದು ಚಾಡಿ ಹೇಳಿ, ನಿಮಗೆ ಬೇರೆಯವ್ರ ಬಗ್ಗೆ ಗೊತ್ತಾಗತ್ತಲ್ಲ, ಅವ್ನು ಇವ್ನು ಹೇಳ್ತಾರ ಸುಳ್ಳು, ಅವ್ನು ಹೇಳ್ತಾರ ಸತ್ಯ ಅಂತ ಹೇಳಿ. ಸೊ ಹಾಗಾಗಿ ದಯವಿಟ್ಟು ನೀವು ಸೈಲೆಂಟ್ ಆಗಿ ಇರ್ಬೇಕಾಗತ್ತೆ. ಹಾಗೆ ನೀವು ಇಷ್ಟೆಲ್ಲ ನೀವು ಏನು ಈ ಹಿಂದೆ ನಡೆದಿರುವಂತಹ ಶತ್ರುಗಳಾಗಿರಬಹುದು, ಅಥವಾ ಮಿತ್ರರಲ್ಲಿ ಹಿತಶತ್ರುಗಳಾಗಿರಬಹುದು, ಸಂಬಂಧಿಕರುಗಳಿರಲಿ, ರಿಲೇಟಿವ್ಸ್ಗಳಲ್ಲಿ, ಇವ್ರನ್ನೆಲ್ಲ ಬಿಟ್ಟು ಬಿಸಾಕಿ ದೂರ ಇದ್ಬಿಡಿ, ಆಯ್ತಾ? ನಿಮ್ಗೆ ಒಳ್ಳೊಳ್ಳೆ ಅಪರ್ಚುನಿಟೀಸ್ ಬರ್ತಾ ಇದೆ. ಅವ್ರು ಹಂಗಂದ್ರು, ಇವ್ರು ಹಿಂಗಂದ್ರು, ಅವ್ರು ನನ್ನ ಬಗ್ಗೆ ಮಾತಾಡಿದ್ರು, ಇವ್ರು ನಮ್ಮ ಬಗ್ಗೆ ಮಾತಾಡಿದ್ರು. ರೀ, ನಿಮ್ಮ ಬಗ್ಗೆ ಯಾರೋ ಒಬ್ರು ಮಾತಾಡಿರ್ಬೋದು, ಅವ್ರ ಬಗ್ಗೆ ಮಾತಾಡೋದಕ್ಕೆ 10, 11, 15 ಇಷ್ಟು ಜನ ಎದುರು ನಿಂತು ಬಿಟ್ಟಿರ್ತಾರೆ. ಆದರೆ ಅವ್ರಿಗೆ ಗೊತ್ತೇ ಆಗಿರಲ್ಲ. ಖಂಡಿತವಾಗ್ಲೂ ನೀವು ಸೈಲೆಂಟ್ ಆಗಿದ್ದು ನೋಡಿ, ಅಲ್ಲಿ ಏನು ಮಿರಾಕಲ್ಗಳು ನಡೆಯುತ್ತೆ. ನೀವು ಹೌದು, ಇವ್ನು ಇಷ್ಟೆಲ್ಲ ಮಾಡ್ತಾ ಇದ್ದಾನೆ ಅಂತ ಹೇಳಿದ್ರೆ, ಇಷ್ಟೆಲ್ಲ ನನ್ನ ಮನಸ್ಸಿಗೆ ನೋವು ಮಾಡ್ತಾ ಇದ್ದಾನೆ ಅಂತ ಹೇಳಿದ್ರೆ, ಓ ಇವನೆಲ್ಲೋ ದೊಡ್ಡ ನೋವಿಗೆ ಇದು ಮಾಡ್ತಾ ಇದ್ದಾನೆ, ಬಹುಶಃ ನಾನೇನೋ ತಪ್ಪು ಮಾಡಿದರೆ ನನಗೆ ತುಂಬಾ ನೋವು ಬರ್ತಾ ಇದೆ ಅಂತ ಹೇಳಿದ್ರೆ, ನನ್ನ ಮುಂದಿನ ದಿನಗಳು ತುಂಬಾ ಚೆನ್ನಾಗಿದೆ ಅನ್ನೋದೇ ನೀವು ತಿಳ್ಕೊಂಬಿಡಿ. ಯಾಕೆಂದ್ರೆ ಇಲ್ಲಿ ಜಸ್ಟಿಸ್ ಬಂದಿದೆ, 9 ಆಫ್ ಪೆಂಟಿಕಲ್ಸ್ ಬಂದಿದೆ, ಒಳ್ಳೊಳ್ಳೆ ಅವಕಾಶಗಳು ನಿಮ್ಮ ಲೈಫಲ್ಲಿ ಬರ್ತಾ ಹೋಗುತ್ತೆ. ಇಗ್ನೋರ್ ಮಾಡಿ. ನಿಮ್ಗೆ ಯಾರೇ ಶತ್ರುತ್ವ ಮಾಡಿರ್ಲಿ, ಏನೇ ಮಾಡಿರ್ಲಿ, ದಯವಿಟ್ಟು ಅದನ್ನ ಇಗ್ನೋರ್ ಮಾಡಿ ಅಂತ ಹೇಳ್ಬೋದು. ಇಲ್ಲಿ ಪೇಜ್ ಆಫ್ ವಾಂಡ್ಸ್ ಬಂದಿರೋದ್ರಿಂದ ನಿಧಾನವಾಗಿ ನೀವಂದುಕೊಂಡಂತಹ ಕೆಲಸಗಳು, ಕಾರ್ಯಗಳು ಇನ್ನು ಕೆಲವೇ ದಿನಗಳಲ್ಲಿ ನಿಮ್ಮನ್ನ ನೀವು ಹೀಲ್ ಮಾಡಿಕೊಂಡಾಗ, ನಿಮ್ಗೆ ಯಾರ ಅವಶ್ಯಕತೆನೂ ಇಲ್ಲ, ಯಾರಿಗೋಸ್ಕರನೂ ಈ ಭೂಮಿ ಮೇಲೂ ಬಂದಿಲ್ಲ, ಅಥವಾ ಯಾರೋ ಹೇಳಿದ್ರು ಅಂತ ಹೇಳಿ ನಾನು ಡಿಪ್ರೆಷನಲ್ಲಿ ಕೂರ್ತೀನಿ ಅನ್ನೋ ಇದಕ್ಕಂತೂ ನೀವು ಇಲ್ಲಿ ಬಂದಿಲ್ಲ. ಖಂಡಿತವಾಗ್ಲೂ ಇದನ್ನೆಲ್ಲ ಬಿಟ್ಟು ಮುಂದಕ್ಕೆ ಹೋದ್ರೆ, ನಿಮ್ಮ ಗೋಲ್ ಬಗ್ಗೆ ಅಥವಾ ನಿಮ್ಮ ಮುಂದಿನ ಕೆಲಸಗಳ ಬಗ್ಗೆ ನೀವೇನಾದ್ರು ಮುಂದೆ ಹೊರಿಸ್ಕೊಂಡು ಹೋದ್ರೆ, ಖಂಡಿತವಾಗ್ಲೂ ನಿಧಾನವಾಗಿ ಯೂನಿವರ್ಸ್ ನಿಮಗೆ ಸಪೋರ್ಟ್ ಮಾಡುತ್ತೆ. ನಿಮ್ಮ ಕೆಲಸಗಳ ಕಾರ್ಯಗಳು ಆಗ್ತಾ ಹೋಗುತ್ತೆ ಅಂತ ಹೇಳ್ಬೋದು. ಸೊ ಹಾಗೆ ನೀವು ನಂಬುವ ದೈವ ಏನು ನಿಮ್ಗೆ ಹೇಳುತ್ತೆ ಅದನ್ನು ಕೂಡ ಇವತ್ತು ನೋಡ್ಬಿಡೋಣ. ಸಾರಿ, ನೀವು ನಂಬುವ ದೇವರು ಕೂಡ ನಿಮ್ಗೆ ಏನ್ ಮೆಸೇಜ್ ಕೊಡ್ತಾ ಇದೆ ಅದನ್ನು ನೋಡೋಣ. ಓಕೆ, 2 ಬಂದಿದೆ. ಇಂಪ್ರೂವಿಂಗ್ ಹೆಲ್ತ್ ಅಂದ್ರೆ ಬಹುಶಃ ಇಲ್ಲಿ ನೋಡಿ, ಇಲ್ಲಿ ಯಾವ ರೀತಿ ಒಂಥರ ಬೆಡ್ ರಿಡನ್ ಅಂದ್ರೆ ಕೂತ್ಕೊಂಡು ಅಲ್ಲೇ ಕೂರೋದು, ಊಟ ಮಾಡದೆ ಟೈಮ್ ಸ್ಕಿಪ್ ಮಾಡುವಂಥದ್ದು, ಚಿಂತೆಗೊಳಗಾಗುವಂಥದ್ದು, ಡಿಪ್ರೆಷನ್ಗೊಳಗಾಗುವಂಥದ್ದು, ಆಂಗ್ಸೈಟಿಗೊಳಗಾಗುವಂಥದ್ದು, ಅವ್ರೇನೋ ಹೇಳಿದ್ರು, ಇವ್ರೇನೋ ಹೇಳಿದ್ರು, ದಯವಿಟ್ಟು ಈ ರೀತಿ ಮಾಡಿಕೊಂಡು ನಿಮ್ಮ ಹೆಲ್ತನ್ನ ಹಾಳು ಮಾಡ್ತಾ ಇದ್ದೀರಿ. ಬಟ್ ಇನ್ನು ಮುಂದೆ ನೀವು ಚೇತರಿಸ್ಕೊಳ್ತೀರಿ. ನಿಮ್ಮ ಆರೋಗ್ಯದಲ್ಲೂ ಕೂಡ ನೀವೊಂದಷ್ಟು ಟೈಮ್ ಟೇಬಲ್ ಹಾಕೊಳ್ಳೋದು, ಈ ರೀತಿ ಇದು ಮಾಡ್ತೀರಿ. ಲಿಸನ್ ಟು ಯುವರ್ ಇಂಟ್ಯೂಷನ್ ಅಂತ ಹೇಳಿ. ನಮ್ಮ ಬುದ್ಧಿ ಏನೇ ಹೇಳ್ಕೊಡ್ಬೋದು, ನಮ್ಮ ಮನ್ಸು ಯಾವಾಗ್ಲೂ ಸತ್ಯನೇ ಹೇಳ್ತಾ ಇರತ್ತೆ, ಇದು ಇಲ್ಲೇ ಇಲ್ಲ, ಇದು ಹಿಂಗೆ ಆಗತ್ತೆ ಅಂತ ಹೇಳಿ. ಬುದ್ಧಿ ಏನ್ ಗೊತ್ತಾ, ಅಯ್ಯೋ ಅದಂಗಾಗ್ಬಿಡತ್ತಾ, ಇದು ಹಿಂಗಾಗ್ಬಿಡತ್ತಾ, ಇದು ಹಂಗಾಗೋಯ್ತಾ, ಈ ರೀತಿ ಹೇಳುತ್ತೆ. ಅದಕ್ಕೆ ದಯವಿಟ್ಟು ನಿಮ್ಮ ಇಂಟ್ಯೂಷನ್ನ ನೀವು ಕೇಳ್ಕೊಳ್ಬೇಕಾಗತ್ತೆ, ನಿಮ್ಮ ಮನಸ್ಸಿನ ಮಾತನ್ನ ನೀವು ಕೇಳ್ಕೊಳ್ಬೇಕಾಗತ್ತೆ ಅಂತ ಹೇಳ್ಬೋದು. ಸೊ ಇದು ಮೊದಲನೆಯ ಕಾರ್ಡ್ ಯಾರು ಸೆಲೆಕ್ಟ್ ಮಾಡ್ಕೊಂಡಿದ್ರಿ ಅವರ ರೀಡಿಂಗ್ ಇದಾಗಿತ್ತು. ಯಾರೇನೇ ಹೇಳಿದ್ರು ದಯವಿಟ್ಟು ತಲೆ ಕೆಡ್ಸ್ಕೊಳಕ್ ಹೋಗ್ಬಿಡಿ. ನಿಮ್ಮ ಎನರ್ಜಿನ ನೀವೇ ಹಾಳು ಮಾಡ್ಕೊಳ್ತಾ ಇದೀರಿ. ಬರುವಂತಹ ಸುಗ್ಗಿ ಊಟನ ನೀವು ಯಾಕೆ ಹಾಳು ಮಾಡ್ಕೊಳ್ತೀರಿ? ಇಂಥವ್ರನ್ನ ಇಗ್ನೋರ್ ಮಾಡಿ ಅಂತ ಹೇಳ್ಬೋದು. ಯಾರೆಲ್ಲ ಈ ಸೆಕೆಂಡ್ ಸ್ಟೋನ್ ಇರುವಂತಹ ಕಾರ್ಡ್ ಸೆಲೆಕ್ಟ್ ಮಾಡ್ಕೊಂಡಿದ್ದೀರಿ ಅವರ ರೀಡಿಂಗ್ ನೋಡೋಣ ಏನಾಗಿದೆ ಅಂತ ಹೇಳಿ. ನಿಮ್ಮ ಎನರ್ಜಿ ಯಾವ ರೀತಿ ಇದೆ, ಯಾವ ವಿಚಾರಗಳು ನಿಮ್ಮ ಎದುರು ಬರಲಿದೆ, ಮುಂದಿನ ದಿನಗಳು ಯಾವ ರೀತಿ ಇದೆ, ಏನಾಗ್ತಿದೆ ನಿಮ್ಮ ಲೈಫ್ನಲ್ಲಿ. ಓಕೆ, ಇಲ್ಲಿ ಕಿಂಗ್ ಆಫ್ ಕಪ್ಸ್ ಬರ್ತಾ ಇದೆ, 3 ಆಫ್ ಸ್ವಾರ್ಡ್ಸ್ ಬರ್ತಾ ಇದೆ. ಆಕ್ಚುಲಿ ನಿಮ್ಮ ಎನರ್ಜಿ ತುಂಬಾನೇ ಚೆನ್ನಾಗಿದೆ ಅಂತ ಹೇಳ್ಬಹುದು. ಓಕೆ, ದಿ ಡೆವಿಲ್ ಬರ್ತಾ ಇದೆ. ಪ್ರೆಸೆಂಟ್ ಎನರ್ಜಿ ನಿಮ್ದು ತುಂಬಾನೇ ಚೆನ್ನಾಗಿದೆ. ಓಕೆ, ಎಚ್ಚರಿಕೆಗಳು ಏನೇನು ಕೊಡ್ತಾ ಇದೆ ಅದನ್ನು ಹೇಳ್ಬಿಡ್ತೀನಿ ನಾನು. ಪ್ರೆಸೆಂಟ್ ಎನರ್ಜಿ ತುಂಬಾ ಚೆನ್ನಾಗಿದೆ. ಯಾರೆಲ್ಲ ಪ್ರೀತಿ ಪ್ರೇಮದ ವಿಚಾರದಲ್ಲಿ ಇದೀರಿ, ರಿಲೇಶನ್ಶಿಪ್ ಅಲ್ಲಿ ಇದನ್ನ ನೋಡ್ತಾ ಇದ್ರಿ, ತುಂಬಾ ಚೆನ್ನಾಗೇ ಇದೀರಿ ಅಂತ ಹೇಳ್ಬಹುದು. ಒಳ್ಳೆಯ ಮೂಮೆಂಟ್ ಕೂಡ ಇದೆ ಅಂತ ಹೇಳಬಹುದು. ಹಾಗೆ ಕಿಂಗ್ ಆಫ್ ಕಪ್ಸ್ ಬಂದಿರೋದ್ರಿಂದ ಇಲ್ಲಿ ಕೆಲವು ಸಲ ಇದೇ ಸಂಬಂಧದಲ್ಲಿ ಸಂತೋಷ ಪಡುವಂಥದ್ದು ಇದೆ, ಕೆಲವು ಸಲ ಇದೇ ಸಂಬಂಧಗಳಲ್ಲಿ ಏರಿಳಿತಗಳು ಕಾಣುವಂಥದ್ದು ಇದೆ. ಆದ್ರೆ ಕೂಡ ಈ ಸಂಬಂಧನ ಯಾವುದೇ ಕಾರಣಕ್ಕೂ ಬಿಟ್ಟು ಹೋಗುವಂಥದ್ದು ಅಲ್ಲ ಅಂತ ಹೇಳಿ ಕಾಣಿಸ್ಕೊಳ್ತಾ ಇದೆ. ಈಗ ಪ್ರೆಸೆಂಟ್ ಎನರ್ಜಿ ನಿಮ್ಮ ಸಂಬಂಧಗಳಲ್ಲಿ ಏನೋ ಮುಚ್ಚಿಡ್ತಾ ಇರಬಹುದೇನೋ, ಏನೋ ಆಗಿರಬಹುದೇನೋ, ಏನೋ ಆಗ್ತಾ ಇದೆಯೇನೋ ಅನ್ನುವ ಭಯ ನಿಮ್ಗೆ ಕಾಡೋದಕ್ಕೆ ಶುರು ಆಗ್ತಾ ಇದೆ. ಕೆಲವು ಅನುಮಾನಗಳು ಕೂಡ ಇಲ್ಲಿದೆ. ಯಾಕೆ ಗೊತ್ತಾ, ನಿಮ್ಮಿಬ್ಬರ ಸಂಬಂಧದಲ್ಲಿ 3ನೆಯ ವ್ಯಕ್ತಿಯ ಪ್ರವೇಶ ಕೂಡ ಇದೆ ಅಂತ ಹೇಳಬಹುದು. ನಿಮ್ಮ ಎನರ್ಜಿ
ಆ ವ್ಯಕ್ತಿ ಬಗ್ಗೆ ತುಂಬಾ ಎಮೋಷನ್ಸ್ ಇದೆ, ತುಂಬಾ ಪ್ರೀತಿ ಇದೆ, ಆ ವ್ಯಕ್ತಿನೂ ಕೂಡ ಆ ಕಡೆಯಿಂದ ಕೇರ್ ಮಾಡೋ ರೀತಿ ಇದ್ದಾರೆ, ಎಲ್ಲ ಇದೆ. ಈ ಹಿಂದೆ ಈ ವ್ಯಕ್ತಿ ನಿಮ್ಮ ಸಂಬಂಧ ತುಂಬಾ ಚೆನ್ನಾಗಿದ್ದಂತ ಸಂಬಂಧ, ತುಂಬಾ ಚೆನ್ನಾಗಿರುವಂತಹ ಸಂಬಂಧ. ಆದರೆ ಇಲ್ಲಿ 3 ಆಫ್ ಸ್ವಾರ್ಡ್ಸ್ ಬಂದಿರೋದ್ರಿಂದ ಇಲ್ಲಿ ಮೂರನೇ ವ್ಯಕ್ತಿಗಳ ಆಟ ತುಂಬಾ ಬಲವಾಗಿ ನಡೀತಾ ಇದೆ. ಸೊ ಹಾಗಾಗಿ ಈ ವಿಚಾರದಲ್ಲಿ ನನಗೆ ಸಾಕಾಗಿ ಹೋಗಿದೆ ಅನ್ನುವ ರೀತಿ ಭಾವನೆಗಳು ನಿಮ್ಮಲ್ಲಿ ಮೂಡ್ತಾ ಇದೆ. ಇಲ್ಲಿ ಮೂರನೇ ವ್ಯಕ್ತಿ ಬಂದ ಮೇಲೆ ಚೆನ್ನಾಗಿದ್ದಂತ ಸಂಬಂಧ ಹಾಳಾಗ್ತಾ ಇದೆ, ಕಿರಿಕಿರಿಗಳೇ ಶುರು ಆಗ್ತಾ ಇದೆ. ಕೆಲವು ಅನುಮಾನಗಳನ್ನ ನಿಮ್ಮ ಮೈಂಡ್ನಲ್ಲಿ ಇಟ್ಕೊಂಡಿದ್ರಿ, ಆ ಅನುಮಾನ ಸತ್ಯವೇನೋ ಅನ್ನುವ ರೀತಿ ನಿಮ್ಮ ಮನಸ್ಸು ತಳಮಳಕ್ಕೀಡಾಗ್ತಾ ಇದೆ. ಇದು ತುಂಬಾ ಒಳ್ಳೆಯ ಸಂಬಂಧ, ಒಂದು ಹೆಲ್ದಿ ರಿಲೇಶನ್ಶಿಪ್, ಲವ್ ಲೈಫ್ ಆಗಿರಬಹುದು, ಗಂಡ ಹೆಂಡತಿ ನಡುವೆ ಸಂಬಂಧ ಆಗಿರಬಹುದು, ರಿಲೇಶನ್ಶಿಪ್ ಆಗಿರ್ಬೋದು, ಅದು ಯಾವುದೇ ಸಂಬಂಧ ಆಗಿರಬಹುದು. ಇದು ತುಂಬಾ ಚೆನ್ನಾಗಿದ್ದಂಥ ಸಂಬಂಧ, ತುಂಬಾ ಚೆನ್ನಾಗಿರ್ಬೇಕಾದಂಥ ಸಂಬಂಧ. ಈ ಸಂಬಂಧಕ್ಕೆ ನೀವು ಕೂಡ ಗೌರವ ಕೊಟ್ಟಿದ್ದೀರಿ, ಅವರಿಂದ ಕೂಡ ಗೌರವ ಸಿಕ್ಕಿದೆ. ಇಲ್ಲಿ ಮೂರನೇ ವ್ಯಕ್ತಿಗಳ ಆಟ ಬಲವಾಗಿ ನಡೀತಾ ಇದೆ. ಅದನ್ನ ನಿಮ್ಗೆ ಕಂಡುಹಿಡಿಯೋದಕ್ಕೂ ಆಗ್ತಾ ಇಲ್ಲ, ಪ್ರೂವ್ ಮಾಡೋದಕ್ಕೂ ಆಗ್ತಾ ಇಲ್ಲ, ಹೇಳೋದಕ್ಕೂ ಆಗ್ತಾ ಇಲ್ಲ. ಹೇಳಿದ್ರೆ ನನ್ನಿಂದ ಬಿಟ್ಟು ಹೋಗ್ತಾರೆ ಅನ್ನುವ ಕೆಲವ್ರ ಲೈಫಲ್ಲಿ ಫೀಲು. ಹಾಗೆ ಥರ್ಡ್ ಪಾರ್ಟಿ ಇರೋದ್ರಿಂದ ನಿಮಗೆ ತಳಮಳ ಜಾಸ್ತಿ ಆಗುವಂಥದ್ದು. ಈ ರೀತಿ ಎಲ್ಲ ಅಂದ್ರೆ ಬೇಡವಾ, ಈ ಸಂಬಂಧ ಬೇಡವಾ, ಬೇಕಾ ಅನ್ನುವ ರೈಟ್ ಡಿಸಿಷನ್ ಇನ್ನೂ ತಗೊಂಡಿಲ್ಲ. ಓಕೆ, ಸರಿಯಾದ ನಿರ್ಧಾರಗಳ ನಿಮ್ಮ ಕಣ್ಣಿಗೆ ಕಾಣಿಸ್ಕೊಳ್ತಾ ಇಲ್ಲ. ನಾನು ಏನ್ ಮಾಡಬೇಕು ಅನ್ನುವ ಬ್ಲ್ಯಾಂಕ್ ಅಲ್ಲಿ ನೀವಿದ್ದೀರಿ ಅಂತ ಹೇಳ್ಬೋದು. ಇಲ್ಲಿ ನನಗೆ ಕಿಂಗ್ ಆಫ್ ಕಪ್ಸ್ ಬರ್ತಿದ್ದಂಗೆ, ಚಾರ್ಲ್ಸ್ ಬರ್ತಿದ್ದಂಗೆನೆ ನನ್ನ ಮನಸ್ಸಿಗೆ ಬಂದಿದ್ದು ತುಂಬಾನೇ ಚೆನ್ನಾಗಿದೆ ಈ ಸಂಬಂಧ ಅಂತ ಹೇಳಿ. ಬಟ್ ಆದ್ರೆ ತುಂಬಾನೇ ಚೆನ್ನಾಗಿರುವಂತಹ ಸಂಬಂಧ ಮೂರನೇ ವ್ಯಕ್ತಿಯಿಂದ ಹಾಳಾಗಿದೆ ಅಂತ ಹೇಳಿ ತೋರಿಸ್ತಾ ಇದೆ, ಹಾಳಾಗ್ತಾ ಇದೆ ಅಂತ ತೋರಿಸ್ತಾ ಇದೆ. ಇಲ್ಲಿ 2 ಆಫ್ ವಾಂಡ್ಸ್ ಬಂದಿದೆ. ಯಾವ ಡಿಸಿಷನ್ ತಗೊಳ್ಳಿ, ನಾನು ಏನ್ ಮಾಡ್ಲಿ, ಬೇಡ ಅಂತ ಬಿಟ್ಬಿಡ್ಲಾ ಅಥವಾ ಇರ್ಲ ಜೊತೆಯಲ್ಲಿ, ಸಾಕಷ್ಟು ಕ್ವಶನ್ಸ್ಗಳು ನಿಮ್ಮ ಇದ್ರಲ್ಲಿ ಬರ್ತಾ ಇದೆ. ಸಿಯರ್ 3 ಆಫ್ ಸ್ವಾರ್ಡ್ಸ್ ಇದೆ, ಡೆವಿಲ್ ಕಾರ್ಡ್ ಇದೆ. ಇದು ಸಂಬಂಧಗಳ ವಿಚಾರನೇ ಆಗೋಯ್ತು ಅನ್ಕೊಳ್ಳಿ. ಇಲ್ಲಿ ಯಾವುದೇ ಸಂಬಂಧ ಆಗಿರ್ಲಿ, ಅಪ್ಪ ಅಮ್ಮ ಅಣ್ಣ ತಂಗಿ, ಯಾವುದೋ ಒಂದು ಸಂಬಂಧ ಇದೆಯಲ್ಲ, ಗಂಡ ಹೆಂಡತಿ, ಅದು ಯಾವುದೇ ಸಂಬಂಧ ಆಗಿರ್ಲಿರಿ, ಮೂರನೇ ವ್ಯಕ್ತಿ ಬಂದು ನಿಮ್ಮನ್ನು ತುಂಬಾ ಕಿರಿಕಿರಿ ಆಗ್ತಾ ಇದೆ. ಅಲ್ಲಿ ಮೂರನೇ ವ್ಯಕ್ತಿಗಳಿಂದನೂ ಕಿರಿಕಿರಿ ಆಗ್ತಾ ಇದೆ. ನಿಮ್ಗೆ ಅದನ್ನ ಹೇಳ್ಕೊಳ್ಳೋದಕ್ಕೆ ಬರ್ತಾ ಇಲ್ಲ, ಎಕ್ಸ್ಪ್ರೆಸ್ ಮಾಡೋದಕ್ಕೆ ಬರ್ತಾ ಇಲ್ಲ. ಮಾನಸಿಕವಾಗಿ ಅದು ಯಾವ ಸರಿಯಾದ ನಿರ್ಧಾರ ತಗೊಂಡು ಇಲ್ಲಿಂದ ನಾನು ಎದ್ದು ಹೋಗ್ಲಾ ಅನ್ನುವ ಸಾಕಷ್ಟು ಎಫರ್ಟ್ ನೀವು ಹಾಕಿದಿರಿ. ಓಕೆ, ಸಾಕಷ್ಟು ಎಫರ್ಟ್ ನೀವು ಹಾಕಿದಿರಿ, ಸಾಕಷ್ಟು ವಿಚಾರಗಳಲ್ಲಿ ನೀವು ಇವ್ರನ್ನ ಮನವೊಲಿಸೋ ಅಂಥದ್ದು ಮಾಡಿದಿರಿ, ಸಾಕಷ್ಟು ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀರಿ. ನಿಮ್ಮ ಪರ್ಸನ್ ಇರಬಹುದು, ನಿಮ್ಮ ಯಾರೇ ಆ ವ್ಯಕ್ತಿ ಬಗ್ಗೆ ನೋಡ್ತಾ ಇರಬಹುದು, ಆ ವ್ಯಕ್ತಿ ಅಥವಾ ಯಾವುದೋ ಲೈಫಲ್ಲಿ ಆ ವ್ಯಕ್ತಿಗಳ ನಡುವೆ ಏನೇ ಇರಬಹುದು, ಸಾಕಷ್ಟು ಒಲವುಗಳನ್ನ ನೀವು ಮೂಡಿಸಿದಿರಿ. ಅವರು ಕೂಡ ಫೇಕ್ ಪ್ರಾಮಿಸ್, ಫೇಕ್ ಇದು ಎಲ್ಲ ಮಾಡಿದ್ದಾರೆ. ಬಟ್ ಇಲ್ಲಿ ಡೆವಿಲ್ ಕಾರ್ಡ್ ಬಂದಿರೋದ್ರಿಂದ ಇಲ್ಲಿ ಸ್ಟ್ರಾಂಗ್ಲಿ ನಾನು ಹೇಳ್ತೀನಿ, ನಿಮ್ಮನ್ನ ಬ್ಲ್ಯಾಂಕ್ ಮಾಡಿ ಹಾಕಿದ್ದಾರೆ. ಇಲ್ಲಿ ಫಿಸಿಕಲ್ ರಿಲೇಶನ್ಶಿಪ್ ಇರಬಹುದು, ಏನೇ ಇರಬಹುದು, ಆ ವ್ಯಕ್ತಿಗೆ ಆ ವಿಚಾರದಿಂದಾಗಿ ಅರ್ಧ ನೀವು ಮಾನಸಿಕವಾಗಿ ಕುಗ್ಗಿ ಹೋಗಿದ್ದೀರಿ, ನೊಂದು ಹೋಗ್ತಾ ಇದ್ದೀರಿ. ಇಲ್ಲಿ ಡೆವಿಲ್ ಕಾರ್ಡ್ ಬಂದಿದೆ. ನಿಮ್ಮ ಸಂಬಂಧಗಳನ್ನು ಸರಿಯಾಗದೇ ಇರುವ ರೀತಿ ಕೂಡ ಕೆಲವು ಕೆಟ್ಟ ಕಣ್ಣುಗಳು ನಿಂತು ಕಾಯ್ತಾ ಇದೆ ಅಂತಲೇ ಹೇಳ್ಬೋದು. ಇಲ್ಲಿ 8 ಆಫ್ ಕಪ್ಸ್ ಬಂದಿರೋದ್ರಿಂದ ಯಾವುದೋ ಒಂದು ಕೆಟ್ಟ ವಿಷಕಾರಿ ಸಂಬಂಧ ನಿಮ್ಮನ್ನ ಹಾಳು ಮಾಡ್ತಾ ಇದೆ. ಇದರಿಂದ ನೀವು ಕಟ್ಟಿದಂಥ ಕನಸು ಏನಿದೆಯಲ್ಲ, ಅದನ್ನ ಮಧ್ಯದಲ್ಲೇ ಬಿಟ್ಟು ಮುಂದಕ್ಕೆ ಹೋಗ್ತಾ ಇದ್ದೀರಿ ಅಂತ ಹೇಳಿ ತೋರಿಸ್ತಾ ಇದೆ ನನಗೆ. ಮಧ್ಯದಲ್ಲೇ ಬಿಟ್ಟು ಹೋಗ್ತಾ ಇದ್ದೀರಿ ಸಿಕ್ಕಾಬಟ್ಟೆ. ಇಲ್ಲಿ ಟೆಂಪರೆನ್ಸ್ ಕಾರ್ಡ್ ಬಂದಿರೋದ್ರಿಂದ ತಾಳ್ಮೆಯಿಂದ ಇರಿ ಅಂತ ನಾವು ಹೇಳ್ಬೋದು ಅಷ್ಟೇ. ಬಟ್ ಆದರೆ ಇಲ್ಲಿ ಮಧ್ಯದಲ್ಲೇ ನೀವು ಬಿಟ್ಟು ಮುಂದಕ್ಕೆ ಹೋಗ್ತಾ ಇದ್ದೀರಿ. ಇಲ್ಲಿ ಕಟ್ಟಿದಂಥ ಕನಸು, ನಾನು ಇಟ್ಕೊಂಡಂಥ ವಿಶ್ವಾಸ ಎಷ್ಟು ರೀತಿಯಲ್ಲಿ ಹಾಳಾಗ್ತಾ ಇದೆಯಲ್ಲ ಅನ್ನುವ ಭಾವನೆ ನಿಮ್ಮ ಮನಸ್ಸಿನಲ್ಲಿ ಮೂಡ್ತಾ ಇದೆ. ಡೆವಿಲ್ ಕಾರ್ಡ್ ಒಂದಾದ್ರೂ ರೀ, ಈ ಕಾರ್ಡಲ್ಲಿ ಒಂದಾದ್ರೂ ನನಗೆ ಪಾಸಿಟಿವ್ ಅನ್ನಿಸ್ತಾ ಇಲ್ಲ. ತುಂಬಾನೇ ಎನರ್ಜಿ ಹಾಳು ಮಾಡ್ಕೊಂಡಿದ್ದೀರಿ. ಮೂರನೇ ವ್ಯಕ್ತಿಯ ಪ್ರವೇಶ, ಅನುಮಾನಗಳು, ಮನಸ್ತಾಪಗಳು, ನಿಮಗೆ ನೀವು ಮಾತಾಡಿದ್ರೆ ಅವ್ರ ಹತ್ರ ಅವಮಾನ ಮಾಡುವಂಥದ್ದು, ಚುಚ್ಚು ಮಾತುಗಳಿಂದ. ಇಲ್ಲಿ ಲವ್ ವಿಚಾರ ಆಗಿರ್ಬೋದು, ಸಂಬಂಧಗಳ ವಿಚಾರ ಆಗಿರ್ಬೋದು, ಫ್ಯಾಮಿಲಿ ಮ್ಯಾಟರ್ ಆಗಿರ್ಬೋದು, ಸ್ವಾರ್ಡ್ಸ್ ಬಂತು ಅಂದರೆ ಅಲ್ಲಿ ಕಿರಿಕಿರಿ ಶುರು ಆಗಿದೆ ಅಂತಲೇ ಅರ್ಥ. ಟೆಂಪರೆನ್ಸ್ ಬಂದಿರೋದ್ರಿಂದ ನೀವು ಸಾಕಷ್ಟು ತಾಳ್ಮೆಯಿಂದ ಇದ್ದೀರಿ, ಸಾಕಷ್ಟು ತಾಳ್ಮೆಯಿಂದ ನೀವು ಕಾದು ನೋಡಿದಿರಿ, ಕಾದು ಕೂತಿದ್ದೀರಿ, ಎಲ್ಲ ಮಾಡಿದಿರಿ. ಬಟ್ ಇಲ್ಲಿ 7 ಆಫ್ ಸ್ವಾರ್ಡ್ಸ್ ಅಗೇನ್ ಹೊಡ್ತಾ, ಇದು ಸರಿ ಹೋಗುತ್ತೇನೋ, ಇಲ್ಲ. ನೀವು ಎಷ್ಟೋ ಸಲ ಇದು ಸರಿ ಹೋಗೋದಿಲ್ಲ ಅಂತ ಹೇಳಿ ಸುಮ್ಮನೆ ಇದ್ರೂ ಕೂಡ ನೆಗೆಟಿವ್ ಥಾಟ್ಸ್ ಅನ್ನೋದು ನಿಮ್ಮ ಮೈಂಡ್ನಲ್ಲಿ ಬರ್ತಾ ಇದೆ.
ನಿಮ್ಮ ಮನಸ್ಸು ನೋವಾಗುವಂತಹ ರೀತಿ ಕೆಲವು ಭಾವನೆಗಳು ನಿಮಗೆ ಚುಚ್ಚಿಕೊಳ್ತಾ ಇದೆ ಅಂತ ಹೇಳ್ಬೋದು. 8 ಆಫ್ ಪೆಂಟಿಕಲ್ಸ್ ಬರ್ತಾ ಇದೆ. ಇಲ್ಲಿ ನೀವು ಎಷ್ಟೇ ಈ ಸಂಬಂಧನ ಉಳಿಸ್ಕೊಳ್ಳೋದಕ್ಕೆ ಹೋದ್ರು, ಗಳಿಸ್ಕೊಳ್ಳೋದಕ್ಕೆ ಹೋದ್ರು, ಎಷ್ಟೇ ಮ್ಯಾನಿಪುಲೇಟ್ ಮಾಡೋದಕ್ಕೆ ಹೋದ್ರು, ಎಷ್ಟೇ ನೀವು ಹೀಲ್ ಮಾಡ್ಕೊಳ್ಳೋದಕ್ಕೆ ಹೋದ್ರು, ಅದು ನಿಮ್ಮ ಕೈಯಲ್ಲಿ ಸಾಧ್ಯ ಆಗ್ತಾಯಿಲ್ಲ. ಎಫರ್ಟ್ ಮೇಲೆ ಎಫರ್ಟ್ ಆಗ್ತಿದ್ರಿ. ಗಂಡ ಹೆಂಡತಿ ಸಂಬಂಧದ ನಡುವೆ ಈ ಥರ್ಡ್ ಪಾರ್ಟಿ ಸಿಚುವೇಶನ್ ಬಂದಿರಬಹುದು, ಏನೇ ಆಗಿರ್ಬೋದು, ಇದನ್ನ ಬಿಡಿಸೋದಕ್ಕಾಗಿರ್ಬೋದು, ಅವ್ರ ಹತ್ರ ಮನವೊಲಿಕೆ ಮಾಡ್ಕೊಳ್ಳೋದಕ್ಕಾಗಿರ್ಬೋದು, ಸಾಕಷ್ಟು ಎಫರ್ಟ್ಸ್ಗಳನ್ನ ನೀವು ಹಾಕಿದಿರಿ ಅಂತ ಹೇಳಿ ತೋರಿಸ್ತಾ ಇದೆ ಇಲ್ಲಿ ನನಗೆ. ಚುಚ್ಚು ಮಾತುಗಳಿಂದ, ನೆಗೆಟಿವ್ ಥಾಟ್ಸ್, ಇದೇ ವಿಚಾರದಲ್ಲಿ ಎಷ್ಟೋ ಜನ ಗುಂಗಲ್ಲಿದ್ದೀರಿ. ನಿಮ್ಮನ್ನ ಬ್ಲ್ಯಾಂಕ್ ಮಾಡಿ ಕೂಡ ಇಟ್ಬಿಟ್ಟಿದ್ದಾರೆ ಇವರು. ಏನು ಕೇಳದಂಥ ರೀತಿ, ಯಾವುದೇ ರೀತಿ ಒರಿದೇ ಇರುವಂತಹ ರೀತಿ ಬ್ಲ್ಯಾಂಕ್ ಆಗಿ ಹೋಗಿದ್ದೀರಿ. ಅವ್ರ ಮಾತುಗಳಿಗೆ ಈ ಮುಂಚೆ ಅದನ್ನ ಯಾವ ರೀತಿ ನೀವು ಒಂದು ಧೈರ್ಯವಾಗಿ ಈ ವ್ಯಕ್ತಿ ವಿಚಾರವಾಗಿ ಮಾತಾಡ್ತಿದ್ರಲ್ವಾ, ಧೈರ್ಯವಾಗಿ ಆ ಮಾತು ಆಡೋದಕ್ಕೂ ಕೂಡ ನಿಮಗೆ ಶಕ್ತಿ ಇಲ್ಲ. ಏಕೆಂದರೆ ಕೆಲವು ಭಾವನೆಗಳಿಗೂ ಕೂಡ ಹೊಡೆತ ಬಿದ್ದಿದೆ. ಕೆಲವು ಸಂಬಂಧಗಳು, ದೊಡ್ಡ ಒಳ್ಳೆಯ ಸಂಬಂಧ, ತುಂಬಾ ಚೆನ್ನಾಗಿದ್ದಂಥ ಸಂಬಂಧಕ್ಕೆ ಹೊಡೆತ ಬಿದ್ದಿದೆ. ಇಲ್ಲಿ 3ನೇ ವ್ಯಕ್ತಿಗಳ ಪ್ರವೇಶದಿಂದಾಗಿ ನಿಮ್ಮ ಮನಸ್ಸು ಅಲ್ಲೋಲ ಕಲ್ಲೋಲ ಆಗಿದೆ ಅಂತಲೇ ಹೇಳಬಹುದು. ಸೊ ಇಲ್ಲಿ ನೀವು ನಂಬುವ ದೇವ್ರು ಏನು ಹೇಳ್ತಾ ಇದೆ ನೋಡೋಣ. ನಿಮ್ಮ ಎನರ್ಜಿ ತುಂಬಾ ಹಾಳು ಮಾಡ್ಕೊಂಡಿದ್ದೀರಿ. ಇದೇನು ಗೊತ್ತಾ, ಬರೀ ನೆಗೆಟಿವ್ ಥಿಂಕ್ ರಿಕವರಿ ಅಂತ ಹೇಳಿ ತೋರಿಸ್ತಾ ಇದೆ. ದಯವಿಟ್ಟು ನೀವು ಒಂದಷ್ಟು ರಿಕವರ್ ಆಗಬೇಕಾಗತ್ತೆ, ಮೆಡಿಟೇಷನ್ ಮಾಡ್ಕೊಳ್ಬೇಕಾಗತ್ತೆ, ಧ್ಯಾನಗಳನ್ನು ಮಾಡಬೇಕಾಗತ್ತೆ. ಈ ಒಂದು ಟಾಕ್ಸಿಕ್ ರಿಲೇಶನ್ಶಿಪ್ ಏನಾದರೂ ಇತ್ತು ಅಂದರೆ ದಯವಿಟ್ಟು ಅದನ್ನು ಸ್ವಲ್ಪ ದಿವಸಗಳ ಕಾಲ ಅದ್ರ ಬಗ್ಗೆ ಯೋಚನೆ ಮಾಡೋದಕ್ಕೆ ಹೋಗಬೇಡಿ. ಯಾಕೆ ಅವ್ರ ಬಗ್ಗೆ ಯೋಚನೆ ಮಾಡೋದು, ಅವ್ರ ಬಗ್ಗೆನೇ ಥಿಂಕ್ ಮಾಡೋದು, ಅವ್ರ ಥರ್ಡ್ ಪಾರ್ಟಿ ಜೊತೆಗೆ ಅಲ್ಲಿಗೆ ಹೋಗಿದ್ದಾರಾ, ಇಲ್ಲಿಗೆ ಹೋಗಿದ್ದಾರಾ, ಹೌದು ನಿಮ್ಮ ಜೊತೆ ಚೆನ್ನಾಗಿದ್ದಂಥ ಸಂಬಂಧದಲ್ಲಿ ಮಧ್ಯದಲ್ಲಿ ಯಾವುದೋ ಒಂದು ವ್ಯಕ್ತಿ ಬಂದುಬಿಟ್ಟಿದ್ದಾರೆ, ಓಕೆ, ಇದರಿಂದ ಎಲ್ಲ ನೀವು ದಯವಿಟ್ಟು ಇದನ್ನ ಸೈಡಿಗೆ ಪಕ್ಕಕ್ಕೆ ಇಟ್ಬಿಡಿ. ಇದ್ರ ಬಗ್ಗೆ ಪದೇ 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 ಯೋಚನೆ ಮಾಡುವಂಥದ್ದು, ಥಿಂಕ್ ಮಾಡುವಂಥದ್ದು ದಯವಿಟ್ಟು ಮಾಡೋದಕ್ಕೆ ಹೋಗಬೇಡಿ. ಯಾಕೆಂದರೆ ಇದರಿಂದ ನೀವು ಅವಮಾನಗಳನ್ನು ಅನುಭವಿಸ್ತೀರಿ, ಅನುಮಾನ ಸೃಷ್ಟಿಸುತ್ತೆ ನಿಮ್ಮನ್ನ. ಈ ರೀತಿ ಆಗಿರಬಹುದೇನೋ, ಒಂದು ರೀತಿ ಆಗಿದ್ರೆ ಅಲ್ಲಿ ನೀವು ಥಿಂಕ್ ಮಾಡೋದೇನೋ ತುಂಬ ರೀತಿ ಆದಂಗೆ ಆಗಿರುತ್ತೆ. ತುಂಬಾ ತಾಳ್ಮೆಯಿಂದನೂ ಕೂಡ ಕಾದು ಕೂತ್ರೂ ಕೂಡ ಎಷ್ಟೆಲ್ಲ ಸರಿ ಹೋಗುತ್ತೇನೋ ಅಂತಹ ಫೀಲ್ನಲ್ಲಿ ಇದ್ರೂ ಕೂಡ ನಿಮಗೆ ಅಗೇನ್ ಆ್ಯಂಡ್ ಅಗೇನ್ ಎಲ್ಲ ಇಲ್ಲಿ 10 ಆಫ್ ವಾಂಡ್ಸ್ ಬಂದಿರೋದ್ರಿಂದ ನೀವು ಎಲ್ಲ ರೀತಿಯ ಪ್ರಯತ್ನಗಳನ್ನು ಮಾಡಾಗಿದೆ. ಹಾಗೆ ಎಲ್ಲ ರೀತಿಯ ನೋವನ್ನು ಕೂಡ ನೀವು ಪಟ್ಟಾಗಿದೆ ಅಂತ ಹೇಳಿ ತೋರಿಸ್ತಾ ಇದೆ. ಇಲ್ಲಿ ರಿಕವರಿ ಬರ್ತಾ ಇದೆ. ದಯವಿಟ್ಟು ನೀವು ಈ ಒಂದು ವಿಚಾರ ಏನಾದರೂ ನಡೀತಾ ಇತ್ತು ನಿಮ್ಮ ಲೈಫ್ನಲ್ಲಿ ಅಂತ ಹೇಳಿದ್ರೆ ದಯವಿಟ್ಟು ಇದನ್ನು ರಿಕವರ್ ಮಾಡ್ಕೊಳ್ಬೇಕಾಗತ್ತೆ. ಸಮಾಧಾನವಾಗಿ ನೀವು ಈ ವ್ಯಕ್ತಿಯಿಂದ ದೂರ ಆಗಿ ನಿಮ್ಮ ಲೈಫ್ ಸ್ಟೈಲ್ನ ನೀವು ಚೇಂಜ್ ಮಾಡ್ಕೊಳ್ಬೇಕಾಗತ್ತೆ. ನೀವು ಒಂದಷ್ಟು ಸ್ಪಿರಿಚುವಲ್ ಕನೆಕ್ಟ್ ಆಗಬೇಕಾಗತ್ತೆ ಅಂತಲೇ ಹೇಳ್ಬೋದು. ಯಾರೆಲ್ಲ ಥರ್ಡ್ ಸ್ಟೋನ್, ಈ ಸ್ಟೋನ್ ಇರುವಂತಹ ಕಾರ್ಡ್ ಸೆಲೆಕ್ಟ್ ಮಾಡ್ಕೊಂಡ್ರೆ ಅವರ ರೀಡಿಂಗ್ ನೋಡೋಣ ಏನಾಗಿದೆ ಅಂತ ಹೇಳಿ. ನಿಮ್ಮ ಎನರ್ಜಿ ಯಾವ ರೀತಿ ಇದೆ ಅನ್ನೋದು ಇವತ್ತಿನ ರೀಡಿಂಗ್ ಆಗಿರುತ್ತೆ ಅಂತ ಹೇಳಬಹುದು. ಓಕೆ, ನಿಮ್ಮ ಎನರ್ಜಿ ಯಾವ ರೀತಿ ಇದೆ, ನಡೀತಿರುವಂಥ ಘಟನೆಗಳಿಗೆ ಮುಖ್ಯ ಕಾರಣಗಳು ಏನಾಗಿದೆ, ನಿಮ್ಮ ಎನರ್ಜಿ ಯಾವ ರೀತಿ ಇದೆ, ಓಕೆ, ಇದೆಲ್ಲವನ್ನು ಇವತ್ತಿನ ರೀಡಿಂಗ್ನಲ್ಲಿ ನೋಡೋಣ. ಇಲ್ಲಿ 2 ಆಫ್ ವಾಂಡ್ಸ್ ಬರ್ತಿದೆ, 9 ಆಫ್ ಪೆಂಟಿಕಲ್ಸ್ ಬರ್ತಾ ಇದೆ, 2 ಆಫ್ ಪೆಂಟಿಕಲ್ಸ್ ಬರ್ತಾ ಇದೆ, ನೈಟ್ ಆಫ್ ಪೆಂಟಿಕಲ್ಸ್ ಬರ್ತಾ ಇದೆ, 8 ಆಫ್ ಪೆಂಟಿಕಲ್ಸ್, ಅಗೇನ್ ಪೆಂಟಿಕಲ್ಸ್ ಮೂನ್ಸ್ ವಾರ್ಡ್ಸ್. ಓಕೆ, ಇಲ್ಲಿ ಯಾವುದಾದ್ರೂ ಒಂದು ಕೆಲಸದ ವಿಚಾರವಾಗಿ ಅಥವಾ ಯಾವುದೋ ಒಂದು ವ್ಯವಹಾರಿಕವಾಗಿ, ಬಿಸ್ನೆಸ್ ವಿಚಾರವಾಗಿ ಯಾವುದೋ ಒಂದು ಸರಿಯಾದ ನಿರ್ಧಾರ ತಗೊಳ್ಳದೆ ಈ ರೀತಿ ಓವರ್ ಕಾನ್ಫಿಡೆನ್ಸಿಂದ ಕೆಲವು ಗೊಂದಲಗಳು ನಿಮ್ಮಲ್ಲಿ ಸೃಷ್ಟಿಯಾಗಿದೆ. ಹಾಗೆ ಬಿಸ್ನೆಸ್ ವಿಚಾರ ಆಗಿರ್ಬೋದು, ಕೆಲಸದ ವಿಚಾರ ಆಗಿರ್ಬೋದು, ಏನೇ ಇರ್ಬೋದು, ಆ ಎರಡು ರೀತಿ ಮೈಂಡ್ ಫ್ಲಿಕ್ಚುಯೇಟ್ ಮಾಡ್ಕೊಳ್ಳುವಂಥ ರೀತಿ ಆಗ್ತಾ ಇದೆ ಅಂತ ಹೇಳ್ಬೋದು. ಇಲ್ಲಿ 9 ಆಫ್ ಪೆಂಟಿಕಲ್ಸ್ ಬಂದಿರೋದ್ರಿಂದ ಇನ್ನು ಕೆಲವೇ ದಿನಗಳಲ್ಲಿ ಯಾವ್ಯಾವುದೋ ಆಪರ್ಚುನಿಟೀಸ್ಗಳೆಲ್ಲ ಬರುವಂಥ ಸಾಧ್ಯತೆ ಹೆಚ್ಚಿದೆ ಅಂತ ಹೇಳಿ ತೋರಿಸ್ತಾ ಇದೆ. ಕೆಲವೊಂದು ಆಪರ್ಚುನಿಟೀಸ್ಗಳು ಬರುವಂಥದ್ದು, ಕೆಲವ್ರ ಲೈಫಲ್ಲಿ ಮನಿ ಬ್ಲಾಕೇಜ್ ಏನಾದರೂ ಆಗಿದ್ರೆ, ಯಾವುದಾದ್ರೂ ಒಂದು ಲೋನ್ ವಿಚಾರವಾಗಿ, ಹಣದ ವಿಚಾರವಾಗಿ ನೀವು ಹೂಡಿಕೆ ಮಾಡಿದರೆ ಅದರಲ್ಲೂ ಕೂಡ ಒಳ್ಳೆಯ ಲಾಭಗಳನ್ನು ಪಡೆಯುವಂಥದ್ದು ಇದೆ ಅಂತ ಹೇಳಿ ತೋರಿಸ್ತಾ ಇದೆ. ಬಟ್ ಈಗ ನಿಮ್ಮ ಎನರ್ಜಿ ನಾನು ಇಲ್ಲಿ 2 ಆಫ್ ವಾಂಡ್ಸ್, 2 ಆಫ್ ಪೆಂಟಿಕಲ್ಸ್ ಈ ರೀತಿ ನಾನು ನೋಡ್ತಾ ಇರೋದ್ರಿಂದ ನಿಮ್ಮ ಚಂದ್ರ ವೀಕ್ ಇರೋದ್ರಿಂದ, ನಿಮ್ಮ ಲೈಫಲ್ಲಿ ನಿಮ್ಮ ಜಾತಕದಲ್ಲಿ ಚಂದ್ರ ವೀಕ್ ಇರೋದ್ರಿಂದ 2 ರೀತಿಯಲ್ಲಿ ನೀವೇ ಯೋಚನೆ ಮಾಡ್ತೀರಿ. ಫಾರ್ ಎಕ್ಸಾಂಪಲ್, ನಾನು ಎದ್ದು ಹೋಗಿ ನೀರು ತುಂಬಿಕೊಳ್ಳ ಅಥವಾ
ನಾನು ಕೆಲಸದವ್ರು ಬರೋವರೆಗೂ ವೇಟ್ ಮಾಡ್ಲಾ. 2 ರೀತಿಯಲ್ಲಿ ನೀವೇ ಯೋಚನೆ ಮಾಡೋದು. ಇದು ನಾನು ಎಕ್ಸಾಂಪಲ್ ಕೊಟ್ಟೆ ಅಷ್ಟೇ. ನೀವೇ ಯೋಚನೆ ಮಾಡಿ ಎಷ್ಟು ರೀತಿಯಲ್ಲಿ ನಿಮ್ಮ ಬಗ್ಗೆ ನೀವೇ ನೆಗೆಟಿವ್ ಮಾಡ್ಕೊಳ್ತೀರಿ, ನಿಮ್ಮ ಬಗ್ಗೆ ನೀವೇ ಪಾಸಿಟಿವ್ ಮಾಡ್ಕೊಳ್ತೀರಿ. ಹಾಗೆ ಸುಮ್ಮನೆ ಇಲ್ಲಿ ಏನು ಗೊತ್ತಾ, ನಿಮ್ಮ ಯೋಗ ಚೆನ್ನಾಗಿದೆ, ಜಾತಕಗಳು ಚೆನ್ನಾಗಿದೆ, ಎಲ್ಲನೂ ಚೆನ್ನಾಗಿದೆ. ಇಲ್ಲಿ ಚಂದ್ರ ವೀಕ್ ಇರೋದ್ರಿಂದ 2 ರೀತಿ ಯೋಚನೆ ಮಾಡುವಂಥದ್ದು. ಹೀಗಾಗ್ಬಿಡತ್ತಾ, ಹಾಗಾಗ್ಬಿಡತ್ತಾ, ನನ್ನ 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 ಲೈಫೇ ಇಲ್ಲಿಗೆ ಮುಗಿದು ಹೋಯ್ತಾ, ಮತ್ತೆ ಈ ಲೈಫ್ ಸರಿ ಹೋಗಲ್ವಾ, ಅಥವಾ ಯಾವುದೋ ಒಂದು ವಸ್ತು ಕೈ ತಪ್ಪಿ ಅದು ಹೋಯ್ತು ಅಂತ ಹೇಳಿದ್ರೆ ಅದು ಲೈಫೇ ಮುಗ್ದೋಯ್ತಾ, ಈ ರೀತಿಯಲ್ಲಿ ತುಂಬಾ ಆಳವಾಗಿ ಯೋಚನೆ ಮಾಡ್ತೀರಿ ಅಂತಾನೆ ಹೇಳಬಹುದು. ಇಲ್ಲಿ ನೈಟ್ ಆಫ್ ಪೆಂಟಿಕಲ್ಸ್ ಬರ್ತಾ ಇರೋದ್ರಿಂದ ಅಗೇನ್ ಇಲ್ಲಿ ಕೆಲವರು ಲೈಫಲ್ಲಿ ಏನೋ ಒಂದು ಪರ್ಚೇಸ್ ಮಾಡುವಂಥದ್ದು ಅಥವಾ ಏನೋ ಆಗುವಂಥದ್ದು ತುಂಬಾ ಆಸೆ ಕನಸುಗಳನ್ನ ಕಟ್ಕೊಂಡಿದ್ರಿ ಅನ್ಸತ್ತೆ. ಸೊ ಅದು ಈಡೇರುತ್ತಾ ಇಲ್ವಾ, ಈ ರೀತಿಯಲ್ಲಿ ನೀವು ಥಿಂಕ್ ಮಾಡಿದಾಗ ಇಷ್ಟು ದಿವಸ ನೀವು ಅದ್ರ ಕಡೆ ಎಫರ್ಟ್ ಹಾಕಿದ್ರಿ, ಬಟ್ ಆದ್ರೆ ಈಗ ಯಾವುದೇ ಒಂದು ವಸ್ತು ತಗೊಳ್ಳೋದಕ್ಕಾಗಿರ್ಬೋದು, ಏನೇ ಇರ್ಬೋದು, ಹಣ ಒದಗಿ ಬರುತ್ತೆ ಅಂತ ಹೇಳಿ ತೋರಿಸುತ್ತೆ. ಏನೋ ಒಂದು ವಸ್ತುನ ಇಷ್ಟಪಟ್ಟಿದ್ರಿ, ಆ ವಸ್ತು ನನಗೆ ಆಗ್ಬರತ್ತಾ, ನನಗೆ ಕೈ ಹಿಡಿಯತ್ತಾ, ಅದನ್ನ ತಗೊಳ್ಳೋದಕ್ಕೆ ನನಗೆ ಹಣ ಹೂಡಿ ಬರುತ್ತಾ, ಈ ರೀತಿ ಎಲ್ಲದೂ ಯೋಚನೆ ಹಿಂದೆ ಮಾಡಿದ್ರೆ ಕೆಲವೊಂದು ವಸ್ತುಗಳಾಗಿರ್ಬೋದು, ಕೆಲವೊಂದು ಹಣನ ಪೋಲ್ ಮಾಡ್ತಾ ಇರುವಂಥವ್ರು ಕೂಡ ಹಣ ಉಳಿಸುವಂಥದ್ದು ಕೂಡ ಆಗುತ್ತೆ ಅಂತ ಹೇಳಿ ಬರ್ತಾ ಇದೆ. ಹಾಗೆ ಇಲ್ಲಿ 8 ಆಫ್ ಪೆಂಟಿಕಲ್ಸ್ ಬರ್ತಾ ಇರೋದ್ರಿಂದ ತುಂಬಾನೇ ಸ್ಟ್ರಗಲ್ ಮಾಡ್ತಿದ್ದೀರಿ, ತುಂಬಾನೇ ಹಣದ ವಿಚಾರವಾಗಿ ತುಂಬಾನೇ ಸ್ಟ್ರಗಲ್ ಪಡ್ತಾ ಇದ್ದೀರಿ, ಮುಂದೆನೂ ಪಡ್ತಾ ಇರ್ತೀರಿ ಅಂತ ಹೇಳಿ ತೋರಿಸ್ತಾ ಇದೆ. ಇಲ್ಲಿ ಆಪರ್ಚುನಿಟೀಸ್ಗಳು ಕೆಲವ್ರ ಲೈಫಲ್ಲಿ ಅದು ಏನಾದರೂ ಆಗಿರಬಹುದು, ಕೆಲವು ಮೆಟೀರಿಯಲ್ ಥಿಂಗ್ಸ್ಗಳನ್ನ ತಗೊಳ್ಳುವಂಥ ಸಾಧ್ಯತೆ ಹೆಚ್ಚಿದೆ ಅಂತಾನೆ ತೋರಿಸ್ತಾ ಇದೆ. ಬಟ್ ಮೈಂಡ್ ತುಂಬಾ ಫ್ಲಿಕ್ಚುಯೇಟ್ ಆಯ್ತಾ. ಇಲ್ಲಿ ಮೂನ್ ಕಾರ್ಡು ಬಂದಿದೆ ನೋಡಿ, ಇಲ್ಲಿ ಕಿಂಗ್ ಆಫ್ ಕಪ್ಸ್ ಬಂದಿದೆ. ಇಲ್ಲಿ ನಿಮ್ಮ ಮೂಡ್ ಸ್ವಿಂಗ್ಸ್ ಇಂದ ಕೂಡ ನೀವೇನ್ ಮಾಡ್ಕೊಳ್ತಾ ಇದ್ದೀರಿ, ನಿಮ್ಮ ಸಂಬಂಧಗಳನ್ನು ಕೂಡ ಹಾಳು ಮಾಡ್ಕೊಳ್ತಾ ಇದ್ದೀರಿ. ಅಲ್ಲಿ ಆಗದೆ ಇರೋದನ್ನ ಏನೇನೋ ಥಿಂಕ್ ಮಾಡೋದು, ಏನೇನೋ ಯೋಜನೆ, ಒಂಥರ ಟ್ರಾಮಾ, ನಿಮ್ಗೆ ಚೈಲ್ಡ್ಹುಡ್ ಟ್ರಾಮಾ. ಆ ಟ್ರಾಮಾದಿಂದ ಅಯ್ಯೋ ಈಗ ಆಗ್ಬಿಡುತ್ತೇನೋ, ಯಾವುದೋ ಒಂದು ಆ ಇನ್ಸಿಡೆಂಟ್ ನಡೆಯುತ್ತೋ ಇಲ್ವೋ ಗೊತ್ತಿಲ್ಲ, ಬಟ್ ಅದನ್ನ ಅನ್ಕೊಂಡು ಹಿಂಗಾಗ್ಬಿಟ್ರೆ ಅಂತ ಅನ್ಕೊಂಡು ನಿಮ್ಮ ಸಂಬಂಧಗಳನ್ನ ನೀವು ಹಾಳು ಮಾಡ್ಕೊಳ್ತಾ ಇದ್ರಿ. ಬಟ್ ಆದ್ರೆ ಈ ಸಂಬಂಧಗಳು ತುಂಬಾ ಚೆನ್ನಾಗಿರುವಂತಹ ಸಂಬಂಧಗಳು, ಅನುಮಾನಗಳು ನಿಮ್ಗೆ ಬೇಕಾದಷ್ಟು ಬರ್ತಾನೆ ಇರುತ್ತೆ ಅವಾಗ. ಯಾಕೆ ಅಂದ್ರೆ ಇಲ್ಲಿ 2 ಆಫ್ ಪೆಂಟಿಕಲ್, ಮೈಂಡ್ ತುಂಬಾನೇ ಡೈವರ್ಟ್ ಆಗುವಂಥದ್ದು. ಅಲ್ಲಿ ಚಿಕ್ಕ ವಿಚಾರ ಅನ್ಕೊಳ್ಳಿ, ಫಾರ್ ಎಕ್ಸಾಂಪಲ್ ಏನಾಗತ್ತೆ ಅಂತ ಹೇಳಿದ್ರೆ, ಅಲ್ಲಿ ಎಕ್ಸಾಂಪಲ್ ಅನ್ನೋದಕ್ಕಿಂತ ರಿಯಾಲಿಟಿ ಹೇಳ್ತೀನಿ ಕೇಳಿ. ಅಲ್ಲಿ ತುಂಬಾ ಚೆನ್ನಾಗಿರುವಂತ ಸಂಬಂಧ, ಗಂಡ ಹೆಂಡತಿ ಸಂಬಂಧ, ಲವರ್ ಸಂಬಂಧ, ರಿಲೇಶನ್ಶಿಪ್ ಸಂಬಂಧ, ಏನೇ ಸಂಬಂಧ ಇರ್ಬೋದು, ಚೆನ್ನಾಗಿರುವಂತ ಸಂಬಂಧನ ಅವ್ರು ಏನೋ ಸಪೋಸ್ ಒಂದು ಫೋನ್ ರಿಸೀವ್ ಮಾಡಿಲ್ಲ, ಅಥವಾ ಫೋನ್ ನೀವು ತುಂಬಾನೇ ಇರಿಟೇಟ್ ಮಾಡಿರೋದಕ್ಕೆ ಬ್ಲಾಕ್ ಮಾಡಿರ್ತಾರೆ. ನೀವು ಥಿಂಕ್ ಮಾಡುವಂಥದ್ದು ಹೆಂಗಿರುತ್ತೆ ಅಂತ ಹೇಳಿದ್ರೆ, ಈ ಲೈಫೇ ಮುಗ್ದೋಯ್ತು, ಈ ಪ್ರಪಂಚನೇ ಬಿದ್ದೋಯ್ತು, ಇನ್ಯಾವತ್ತೂ ನಾನು ಉಸಿರಾಡಲ್ಲ, ಇನ್ಯಾವತ್ತೂ ಅವ್ರು ನನಗೆ ಸಿಗೋದೇ ಇಲ್ಲ, ಇನ್ನು ಮುಗ್ದೇ ಹೋಯ್ತು. ಯೋಚನೆ ಮಾಡಿ, ಹೆಂಗ್ರಿ ಮುಗಿಸೋದಕ್ಕಾಗತ್ತೆ? ಬ್ಲಾಕ್ ಮಾಡಿರ್ತಾರೆ. ಹೌದು, ಯಾಕೆ ಬ್ಲಾಕ್ ಮಾಡಿರ್ತಾರೆ? ನೀವು ಇರಿಟೇಟ್ ಮಾಡಿರೋದಕ್ಕೆ ಬ್ಲಾಕ್ ಮಾಡಿರ್ತಾರೆ. ಇಲ್ಲಿ ನೋಡಿ, ಇಲ್ಲಿ ಫಸ್ಟ್ ಇಂದನು ಪೆಂಟಿಕಲ್ಸು ಏನೋ ಅವರೆಲ್ಲ ಮಾತಾಡಿ ಮುಗಿದ್ರು ಕೂಡ ಮಾತಾಡಿರ್ತಾರೆ. ಇವತ್ತು ಚೆನ್ನಾಗೇ ಇರ್ತೀರಿ, ಈ ಕ್ಷಣ ಚೆನ್ನಾಗೇ ಇರ್ತೀರಿ, ಇನ್ನೊಂದು ಗಂಟೆ ಚೆನ್ನಾಗಿರ್ತೀರಿ, ಇನ್ನೂ ಅರ್ಧ ಗಂಟೆ ಚೆನ್ನಾಗಿರ್ತೀರಿ, ಈ ದಿನ ಎಲ್ಲ ಚೆನ್ನಾಗಿರ್ತೀರಿ. ಚೆನ್ನಾಗಿದ್ದು ಮತ್ತೆ ಆ ವ್ಯಕ್ತಿ ದೂರ ಆದಾಗ 2 ರೀತಿ ಯೋಚನೆ ಮಾಡೋದು. ಓ ಯಾರೋ ನನ್ನಿಂದ ಕಿತ್ಕೊಳ್ತಾ ಇದ್ದಾರೆ, ಓ ಯಾರೋ ನನ್ನಿಂದ ಕಿತ್ಕೊಂಡು ಬಿಡ್ತಾರೇನೋ, ಅಯ್ಯೋ ಇವ್ರು ನನ್ನಿಂದ ದೂರ ಆಗ್ಬಿಡ್ತಾರೇನೋ. ಮುಂದೆ ಆಗೋದನ್ನ, ಆಗದೆ ಇರೋದನ್ನ ನೀವೇ ಥಿಂಕ್ ಮಾಡಿ, ನೀವೇ ಯೋಚನೆ ಮಾಡಿ, ನಿಮ್ಮ ತಲೆಗೆ ಹುಳ ಬಿಟ್ಕೊಂಡು ಆಗದೆ ಇರೋದನ್ನ, ಮನಸ್ಸು ಕೆಡಿಸ್ಕೊಳ್ಳುವಂತಹ ಕೆಲಸಗಳನ್ನ ನಿಮಗೆ ನೀವೇ ಮಾಡ್ಕೊಳ್ತಾ ಇದ್ದೀರಿ. ಇದನ್ನ ನೀವೇ ಮಾಡ್ಕೊಳ್ತೀರಾ? ಅದೂ ಅಲ್ಲ, ಮತ್ತೆ ಆ ವ್ಯಕ್ತಿ ಹತ್ರ ಹೋಗೋದು, ಮಾತಾಡೋದು, ಕೇಳೋದು, ಕಿರಿಕಿರಿ ಮಾಡೋದು. ಆ ವ್ಯಕ್ತಿ ನಿಮ್ಮನ್ನ ಒಳ್ಳೆಯ ರೀತಿ ತಿಳ್ಕೊಂಡಿರ್ತಾರೆ, ಒಳ್ಳೆಯ ರೀತಿ ಆಗಿರ್ಬೋದು, ಒಳ್ಳೆಯ ಒಂದು ಅಯ್ಯೋ ಇವ್ರ ಹತ್ರ ನನ್ನ ಫೀಲಿಂಗ್ಸ್ ಹೇಳ್ಕೊಂಡ್ರೆ ಒಳ್ಳೇದಾಗತ್ತೆ, ಅಥವಾ ನನ್ನ ಕೆಲಸ ಕಾರ್ಯಗಳ ಬಗ್ಗೆ ಹೇಳ್ಕೊಂಡ್ರೆ, ನನ್ನ ಏಳಿಗೆಯ ಬಗ್ಗೆ ಹೇಳ್ಕೊಂಡ್ರೆ ಇವ್ರು ನನಗೆ ಸಪೋರ್ಟಿವ್ ಆಗಿರ್ತಾರೆ, ಅಥವಾ ಮಾತಲ್ಲಿ ಒಂದು ಸಮಾಧಾನ ಕೊಡ್ತಾರೆ ಅಂತ ಆ ವ್ಯಕ್ತಿ ನಿಮ್ಮ ಹತ್ರ ಹೇಳ್ಕೊಂಡಿರ್ತಾರೆ. ಬಟ್ ಆದ್ರೆ ನೀವು ಏನ್ ಮಾಡ್ತೀರಿ, ಪದೇ 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 ಅಯ್ಯೋ ನೀವು ನನ್ನನ್ನು ಬಿಟ್ಟು ಹೋಗ್ತೀರಾ, ಅಯ್ಯೋ ನೀವು, ಅಲ್ಲಿ ಏನು ಇರೋದೇ ಇಲ್ಲ ರೀ. ನಿಮ್ಗೆ ಅನುಮಾನ ಕಾಡ್ತಾ ಇರತ್ತೆ ಅವಾಗವಾಗ, ಯಾಕೆಂದ್ರೆ ಮೈಂಡ್ ಫ್ಲಕ್ಚುಯೇಟ್ ಆಗ್ತಾ ಇರತ್ತೆ. ಸೊ ನಾನು ಇಂಥವ್ರಿಗೆ ಏನ್ ಹೇಳೋದಕ್ಕೆ, ರೀಡಿಂಗ್ ನೋಡ್ತಾ ಇರೋರು ನಿಮ್ಗೆ ಅನಿಸ್ತಾ ಇರತ್ತೆ, ಓ ನಂದೇ ಇದು ಅಂತ ಹೇಳಿ. ನಿಮ್ಗೆ ದಯವಿಟ್ಟು ಅನ್ಸಿದ್ರೆ ಒಂದು 15 ನಿಮಿಷಗಳ ಕಾಲ ನಿಮ್ಮ ಉಸಿರಾಟದ ಬಗ್ಗೆ ನೀವೇ ಇದು ಮಾಡಿ. ಇದು ಬ್ರೀತಿಂಗ್ ಟೆಕ್ನಿಕ್ ಅಂತ ಹೇಳ್ತೀನಿ. ನಿಮ್ಮ ಉಸಿರಾಟ, ಎಷ್ಟು ಸಲ ಉಸಿರಾಡಿದ್ರಿ, ನಿಮ್ಮ ಉಸಿರಾಟದ ಕಡೆ ಗಮನ ಕೊಡಿ, ಆಗ ಏಕಾಗ್ರತೆ ಬರುತ್ತೆ.
ಯಾರೆಲ್ಲ ಈ ರೀಡಿಂಗ್ ನೋಡ್ತಾ ಇರಿ, ದಯವಿಟ್ಟು ಮೂನ್ ಸ್ಟೋನ್ ಧರಿಸೋದನ್ನ ಮರಿಬೇಡಿ. ನಾನು ಮೂನ್ ಸ್ಟೋನ್ ನಿಮ್ಗೆ ತೋರಿಸ್ತೀನಿ ಯಾವ ರೀತಿ ಇರುತ್ತೆ ಅಂತ ಹೇಳಿ. ಮನಸ್ಸು ತಳಮಳ ಆಗುವಂಥದ್ದು, ಬೇಡದ ಪ್ರಶ್ನೆಗಳನ್ನ ಕೇಳ್ಕೊಳ್ಳುವಂಥದ್ದು, ಇರಿಟೇಟ್ ಮಾಡುವಂಥದ್ದು ನೀವೇ ಮಾಡೋದು ಬೇರೆಯವ್ರಿಗೆ. ಯಾವ ರೀತಿ ಇರಿಟೇಟ್ ಮಾಡ್ತೀರಾ ನೀವೇ ಒಂದ್ಸಲ ಯೋಚನೆ ಮಾಡಿ ನೋಡಿ. ಇಲ್ಲಿ ನಿಮಗೆ ಸಿಕ್ಕಿರೋ ವ್ಯಕ್ತಿಗಳ ಮೇಲೆ ನಿಮಗೆ ನೀವೇ ಅನುಮಾನಗಳು ಮಾಡೋದು. ಹೌದು, ಪಾಸ್ಟ್ ಲೈಫಲ್ಲಿ ಏನೋ ಮಾಡಿದ್ರು, ಪಾಸ್ಟ್ ಲೈಫಲ್ಲಿ ಏನೋ ಆಗಿತ್ತು. ಓಕೆ, ಪಾಸ್ಟ್ ಲೈಫ್, ಪಾಸ್ಟ್, ಇಟ್ಸ್ ಅ ಪಾಸ್ಟ್, ದಟ್ಸ್ ಇಟ್. ಪಾಸ್ಟ್ ಲೈಫಲ್ಲಿ ಆಗಿರೋದನ್ನ, ಅಥವಾ ಅವ್ರು ಏನೋ ಒಂದು ಬಾಯ್ಬಿಟ್ಟು ಹೇಳ್ಕೊಂಡ್ಬಿಟ್ಟಿರ್ತಾರೆ ಅಂತ ವಿಚಾರನ, ಅಥವಾ ಅವ್ರು ಯಾವುದೋ ಒಂದು ವೈಯಕ್ತಿಕ ವಿಚಾರಗಳನ್ನ ನಿಮ್ಮ ಹತ್ರ ಹೇಳಿರ್ತಾರೆ. ಅಯ್ಯೋ ನೀವು ಹಿಂಗೆ ಮಾಡ್ತೀರಾ, ಯಾಕೆಂದ್ರೆ ನಿಮ್ಮ ಮನಸ್ಸು ವೀಕ್ ಇದೆ, ಚಂದ್ರ ವೀಕ್ ಇದ್ದಾನೆ, ನಿಮಗೆ ನೀವೇ ಅನ್ಕೊಳ್ಳೋದು. ಅಯ್ಯೋ ನೀವು ನನ್ನ ಹೀಗೆ ಮಾಡ್ಬಿಡ್ತೀರಾ, ಅಯ್ಯೋ ನನ್ನ ಹೀಗೆ. ಬೇರೆಯವ್ರನ್ನ ನೋಡಿ, ಬೇರೆಯವ್ರ ಲೈಫ್ನ ಹಂಗಾಗಿರೋದು ನೋಡಿ, ಅಥವಾ ಈ ಪ್ರೀವಿಯಸ್ ಲೈಫ್ನ ಹಂಗಾಗಿರೋದು ತಿಳ್ಕೊಂಡು ಹಿಂಗೆ ಆಗತ್ತೆ ಅನ್ನುವ ಪ್ರಿಡಿಕ್ಟ್ ನಿಮಗೆ ನೀವೇ ಮಾಡ್ಕೊಳ್ತೀರಿ. ಓಕೆ, ಇಲ್ಲಿ ಪೇಜ್ ಆಫ್ ಸ್ವಾರ್ಡ್ಸ್ ಬಂದಿರೋದ್ರಿಂದ ದಯವಿಟ್ಟು ನೀವೇನಾದ್ರೂ ಕಮ್ಯುನಿಕೇಟ್ ಪದೇ 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 ಆ ವ್ಯಕ್ತಿಗೆ ಮಾಡಿ ನಿಮ್ಮ ಮನಸ್ಸನ್ನ ನೀವೇ ನೋವು ಮಾಡ್ಕೊಳ್ತಿದ್ದೀರಿ ಅಂದ್ರೆ ತಪ್ಪು ನಿಮ್ದೇ ಆಗಿರುತ್ತೆ. ನೀವೇ ಇರ್ತವಾಗಿ ಮಾತಾಡ್ತೀರಿ, ನೀವೇ ಆ ವ್ಯಕ್ತಿಗೆ ಚುಚ್ಚು ಮಾತಾಡುವಂಥದ್ದು ಮಾಡ್ತೀರಿ. ಆ ವ್ಯಕ್ತಿ ಅವರ ಗೋಲ್ ಕಡೆ ಆಗಿರ್ಬೋದು, ಅವರ ಹಣದ ವಿಚಾರ ಆಗಿರ್ಬೋದು, ಅವರು ಏನೋ ಒಂದು ಕೊಂಡ್ಕೊಳ್ಳೋ ವಿಚಾರ ಆಗಿರಬಹುದು, ಆ ವಿಚಾರದಲ್ಲಿ ಅವರು ಬ್ಯುಸಿ ಆಗಿರ್ತಾರೆ. ಬಟ್ ನೀವು ಯಥಾವತ್ ಯಾವುದೋ ಒಂದು ಪಾಸ್ ನಡೆದಿರುತ್ತೆ, ಯಾವುದೋ ಒಂದು ವಿಚಾರಗಳು ನಡೆದಿರುತ್ತೆ, ಅದೇ ನಡೀತಾ ಇರತ್ತಾ, ಅದೇ ಪದೇ 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 ಅದೇ ನಡೀತಾ ಇರತ್ತಾ. ಯೋಚನೆ ಮಾಡಿ. ನೀವೇನ್ ಗೊತ್ತಾ, ಯಾವಾಗಾದ್ರೂ ನೆಗೆಟಿವ್ ಥಾಟ್ಸ್ ಬಂತು ಅಂದ್ರೆ, ನಾನು ಹೇಳ್ತಾ ಇರ್ತೀನಲ್ಲ, ಒಂದು ಪೇಜಲ್ಲಿ ಹಾಕೊಂಡು ಚೆನ್ನಾಗಿ ಬರೆದು ಬಿಡಿ. ಒಂದು ಬಿಳಿ ಕಾಗದದಲ್ಲಿ, ಕಪ್ಪು ಪೆನ್ನಲ್ಲಿ ನಿಮ್ಗೆ ಏನೇನು ಅನಿಸ್ತಿದೆ ಆ ವ್ಯಕ್ತಿಗೆ ಬೈಬೇಕಾ ಬೈದ್ಬಿಡಿ, ಎಲ್ಲ ಮಾಡಿ. ಆ ಪೇಪರ್ನ ಸುಟ್ಟಾಕಿ ಗಾಳಿಗೆ ತೂರ್ಬಿಡಿ ಆ ಧೂಳ್ನ. ಅದರಿಂದ ನಿಮ್ಮ ಮನಸ್ಸು ಹಗೂರ ಆಗತ್ತೆ, ಸಮಾಧಾನ ಆಗತ್ತೆ, ಅಂದಿರೋ ಫೀಲ್ ಕೂಡ ನಿಮ್ಗಿರುತ್ತೆ. ಈ ರೀತಿ ಮಾಡಿ ನೋಡಿ, ಆ ವ್ಯಕ್ತಿ ಎಷ್ಟು ಬದಲಾಗ್ತಾರೆ. ಆ ವ್ಯಕ್ತಿಗೆ ಮನಸ್ಸಿಗೆ ಅನ್ನಿಸ್ಬೇಕ್ರಿ, ನಾವು ಫೋನ್ ಮಾಡಬೇಕು, ನಾನು ಮಿಸ್ ಮಾಡ್ಕೊಳ್ತಾ ಇದ್ದೀನಿ ಇವ್ರನ್ನ ಅನ್ನುವ ಈ ಒಂದ್ ರೀತಿ ನಿಮ್ಮ ಮಾತು ಹೆಂಗಿರ್ಬೇಕಂತ ಹೇಳಿದ್ರೆ, ಹಿಪ್ನೋಟೈಸ್ ಮಾಡೋರದ್ದೇ ಈ ರೀತಿ ಇರ್ಬೇಕ್ರಿ. ಹೌದಾ, ಅವ್ರ ಬಗ್ಗೆ ಕೇಳ್ರಿ, ಅವ್ರ ಬಗ್ಗೆ ಒಳ್ಳೇದನ್ನ ಕೇಳಿ, ಅವ್ರು ಎಷ್ಟೋ ತನಕ ಬೇಕಾದ್ರೂ ಮಾತಾಡ್ತಾರೆ. ಬಟ್ ನೀವ್ ಯಾವಾಗ್ಲೂ ಗೋಜು, ಅಯ್ಯೋ ನನ್ನ ಜೀವನದಲ್ಲಿ ಹಿಂಗಾಗೋಗಿತ್ತು, ಅಯ್ಯೋ ನೀವು ಹಿಂಗೆ ಮಾಡ್ತಾ ಇದ್ದೀರಾ, ಅಯ್ಯೋ ನೀವು ಮಧ್ಯಾಹ್ನ ಫೋನ್ ಎತ್ತಿಲ್ಲ, ಅಯ್ಯೋ ನೀವು ಬ್ಲಾಕ್ ಮಾಡಿ, ಏನೇನೆಲ್ಲ ಮಾಡ್ತೀರಿ. ನಿಮ್ಮ ಮನಸ್ಸನ್ನ ನೀವು ಹಾಳು ಮಾಡ್ಕೊಳ್ತಾ ಇದ್ದೀರಿ. ನಿಮಗೆ ಬರ್ತಿರುವಂತಹ ದೇವರ ಸಂದೇಶ ಏನಾಗಿದೆ ಅಂತ ಹೇಳಿದ್ರೆ, ನಿಮಗೆ ಏಂಜಲ್ಸ್ ಕಡೆಯಿಂದ ಮೆಸೇಜ್ ನೋ ಅಂತ ಬರ್ತಿದೆ. ನೀವು ಯಾವುದಾದ್ರೂ ಒಂದು ಮೈಂಡ್ನಲ್ಲಿ ಇಟ್ಕೊಂಡು ಏನಾದರೂ ಅನುಮಾನಗಳನ್ನಾಗಿರ್ಬೋದು, ಏನೇ ಇಟ್ಕೊಂಡು ನೋಡಿದ್ರೆ ಅದು ಇಲ್ಲ ಆ ಥರದ್ದೆಲ್ಲ ಇಲ್ಲ ಅಂತ ಹೇಳಿ ಬರ್ತಾ ಇದೆ. ಓಕೆ, ಸೊ ಇದು ಇವತ್ತಿನ ರೀಡಿಂಗ್ ಆಗಿತ್ತು. ಯಾರೆಲ್ಲ ಥರ್ಡ್ ಕಾರ್ಡ್ ಸೆಲೆಕ್ಟ್ ಮಾಡ್ಕೊಂಡಿದ್ರಿ ಅವರ ರೀಡಿಂಗ್ ಇದಾಗಿತ್ತು. ಯಾರೆಲ್ಲ ಫಸ್ಟ್ ಟೈಮ್ ನನ್ನ ವಿಡಿಯೋ ನೋಡ್ತಾ ಇದ್ರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಯಾರಿಗೆಲ್ಲ ಇಂಡಿವಿಜುವಲ್ ಪರ್ಸನಲ್ ಟಾರೋಟಿಂಗ್ ಸೆಷನ್ ಬೇಕು ಅನ್ನೋದಾದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರುವಂತಹ ನಂಬರ್ಗೆ ಕಾಲ್ ಮಾಡಿ ಮುಂಚಿತವಾಗಿ ಅಪಾಯಿಂಟ್ಮೆಂಟ್ ತಗೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ.